ಈ ವಿಷಯವಸ್ಥಾ ಬ್ರಹ್ಮಾತ್ಮನ ಸಂಸ್ಥಿತಿ. ಬ್ರಹ್ಮಾತ್ಮನ ಸಂಸ್ಥಿತಿ ಈ ವಿಷಯವಾಗಿ ಪರಿಚಯಿಸ್ತಾ ಇದ್ದಾರೆ. ನಾವು ಈ ಸ್ಥಿತಿಯನ್ನು ಎಲ್ಲ ಬ್ರಹ್ಮಾತ್ಮನ ಆ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಬೇಕಾಗಿದೆ. ಈ ವಿಷಯ ನಡೆದ ವಿಶ್ವ ನಾರಾಯಣ ತಯಾರು ಮಾಡ್ಯಾನ. ನಾರಾಯಣನಿದು ನಾರಾಯಣಿಗಾಗಿ ಇದೆ. ಈ ದೃಷ್ಟಿ ಪ್ರಾಪ್ತ ಆದ ನಂತರ ಏನು ಆಗಬೇಕು, ಏನು ಮಾಡಬೇಕು, ಇದ್ರ ವಿಷಯವಾಗಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ವಿಶ್ವ ನಾರಾಯಣೀಯ ಆಗಿದೆ. ನಮ್ಮ ಕಿಶೆದೊಳಗೆ ದುಡ್ಡು ಬರ್ತದೆ. ಅದು ಯಾವ ರೀತಿಯಿಂದ ಪ್ರಾರಬ್ಧದಿಂದ ಬರ್ತದೆ, ಅದೇ ರೀತಿ ನಾರಾಯಣೀಯ ದುಡ್ಡು ಇರ್ತದಲ್ಲ. ಈ ದೃಷ್ಟಿಕೋನದ ಪ್ರಶ್ನೆ ಇಲ್ಲ. ನಾರಾಯಣನ ದೃಷ್ಟಿ ಪ್ರಾಪ್ತ ಮಾಡಬೇಕಾಗಿ ಏನು ಮಾಡಬೇಕು, ಈ ವಿಷಯವಾಗಿ ನಾವು ವಿಚಾರ ಮಾಡ್ತಾಯಿದ್ದೀವಿ. ನರಜನ್ಮ ದುರ್ಲಭ ಅನ್ನೋದು ಮಾಡಿ ಅದರೊಳಗೂ ಪೌರುಷ ಬೇಕು ಅನ್ನೋದು ನೋಡಿ. ಯಾವುದು ಆಧ್ಯಾತ್ಮಿಕ ಅವನಿಗಿದನೋ ಅವನು ಪೌರುಷವನ್ನು ಗಳಿಸಬೇಕು. ಸ್ತ್ರೀಯಲ್ಲಿ ಕೂಡ ಪುಂಸ್ತಂ ಇರು ಶಕ್ಯದ ಅಂದರೆ ಇದು ಹೆಂಗಿರಬೇಕು ಅಂದರೆ ಪ್ರಯತ್ನ, ಪ್ರತಿಕಾರ ಕ್ಷಮತ, ನಿರ್ಭಯತ, ಆಕ್ರಮತ ಈ 4 ಗುಣ ಕೂಡಿ ಇದೊಂದು ರಸಾಯನ ತಯಾರಾಗ್ತದಲ್ಲ, ಅದಕ್ಕೆ ಪೌರುಷ ಅಂತಾರೆ. ಈ ನಮ್ಮ ಕಲೆ ಪೌರುಷದೊಳಗೆ ಪ್ರಯತ್ನ, ಪ್ರತಿಕಾರ ಕ್ಷಮತ ಏನು ಬರ್ತದೋ ಅದನ್ನು ಎದುರಿಸೋದು, ನಿರ್ಭಯತ ಭಯ ಇಲ್ದಂಗಿರೋದು, ಆಮೇಲೆ ಆಕ್ರಮತ ಯಾವುದ್ರ ಮೇಲೆ ಆಕ್ರಮಣದು, ನಮ್ಮಲ್ಲೇನು ದೋಷ ಅದನ್ನು ಆಕ್ರಮಣ ಮಾಡಬೇಕು. ಈ 4 ಸಂಗತಿ ತಿಳಿದ್ರೆ ಅದಕ್ಕೆ ಪುಂಸ್ತಂ ಅಂತ ಪೌರುಷ. ಪೌರುಷ ಇದು ಯಾವುದರ ರೂಪ ಅಲ್ಲ, ಇದೊಂದು ವೃತ್ತಿ, ಆಕಾರ ಅಲ್ಲದು, ಒಂದು ವೃತ್ತಿ. ಅದು ಪ್ರಯತ್ನ ಮಾಡಲಾರದೆ ನನಗೇನು ಬೇಡ. ಅದೇ ರೀತಿ ಸುಖ ಬರ್ತದೆ ಅಥವಾ ದುಃಖ ಬರಲಿ, ನಾನು ಅದರ ಪ್ರತಿಕಾರ ಮಾಡೀನಿ ಇತ್ತಬೇಕು. ಸುಖ ಬರಲಿ ಅದನ್ನು ಎದುರಿಸ್ತೇನೆ ನಾನು ಅನ್ನುವಂಥ ಅಲ್ಲೇ ಪ್ರತಿಕಾರ ಮಾಡಿ. ಇದು ದುಃಖದ ಪ್ರತಿಕಾರ ಹಿಂಗೆ ಆಗ ಸಾಧ್ಯ. ಆದರೆ ಇನ್ನೊಂದು ಮಜಾ ಮಾಡಿ, ಸುಖದ ಪ್ರತಿಕಾರ ಆಗೋದಿಲ್ಲ. ಸುಖದ ಪ್ರತಿಕಾರ ಮಾಡೋದು ಭಾಳ ಕಠಿಣ. ದುಃಖದ ಪ್ರತಿಕಾರ ಮಾಡೋದು ಹಗುರು, ಸುಖದ ಪ್ರತಿಕಾರ ಮಾಡೋದು ಭಾಳ ಕಠಿಣ ಅಂತಾರೆ. ಎಲ್ಲ ಸುಖಿ ಜನರು ಅವು ಎಲ್ಲರೂ ಕೂಡ ಎಲ್ಲರೂ ಸತ್ತರಲ್ಲ, ಯಾರು ಹೋದವರು ಸತ್ತ ಕಾರಣ ದುಡ್ಡು ಅವಾಗ ಎಣಿಸ್ಕೋಂತ ಕುಂಟ. ನೋಡಿ, ದುಃಖದೊಳಗೆ ವೃತ್ತಿ ಕೆಡುವುದಿಲ್ಲ, ಸುಖದೊಳಗೆ ವೃತ್ತಿ ಕೆಡ್ತದೆ. ವೃತ್ತಿ ಯಾವಾಗ ಕೆಡ್ತೈತಿ? ದುಡ್ಡು ಬಂತು ಅವಾಗ ಕೆಡ್ತಾನೆ. ಧನವಾನ್ ಜನರು ಭಗವಂತ ಫಸ್ಟ್ ಕ್ಲಾಸ್ ಅವ್ರ ಮಕ್ಕಳು ಜೀವನದೊಳಗೆ ನಿರ್ಭಯತಾ ತರಬೇಕು. ಅದೇ ರೀತಿ ಅಕ್ರಮ ವೃತ್ತಿ ಇರಬೇಕು. ದುರ್ಗುಣದ ಹೋರಾಟ ಮಾಡೋದೇ ಎದು ಕೂಡ ಆಕ್ರಮಣ, ದುರ್ಗುಣದ ಮತ್ತು ಸದ್ಗುಣ ಒಳಗೆ ಕೂಡಿಸ್ಕೊಳ್ಳೋದೆ, ತರ್ಕೊಳ್ಳೋದೆ, ತಂದ್ಕೊಳ್ಳೋದೆ, ಎರಡೂ ಕಡೆಗೆ ಆಕ್ರಮ ತರಬೇಕು. ಕೇವಲ ಸಂರಕ್ಷಣಾತ್ಮಕ ಡಿಫೆನ್ಸು ವೃತ್ತಿ ಅದು ಸಾಕಾಗಂಗಿಲ್ಲ. ಯಾವ ರೀತಿ ಕೆಲಸ ಮಾಡಿ ತೋರ್ಸ್ಯಾರಪ್ಪ ಅದ್ರ ಮೇಲೆ ಭಗವಂತ ಪ್ರಸನ್ನ. ಏನು ಮಾಡಿದ್ನಪ್ಪ ಇವ? ತನ್ನಲ್ಲೇ ದುರ್ಗುಣದವ್ರಿಗೆ ಹೋರಾಟ ಮಾಡಿದ್ನು, ಇರಲಿ ಬಿಡು ಅಂತ ಅವನ್ನೇ ಬೆಳೆಸಿದ್ನು. ಇದನ್ನು ನೋಡಾಕತ್ತಾನ. ಇದ್ರ ಮೇಲೆ ಏನು ಮಾಡಿದಪ್ಪ? ಅದೆಲ್ಲ ಗುಣದ ಮೇಲೆ, ಅರ್ಥಾತ್ ನಿನ್ನ ವೃತ್ತಿ ಮೇಲೆ, ನಿನ್ನ ಪ್ರಯತ್ನದ ಮೇಲೆ ಅವ ಪ್ರಸನ್ನ ಆಗ್ತಾನೆ. ನೋಡಿ, ಭಗವಂತ ಪ್ರಸನ್ನ ಆಗ ಅವನ ಮೇಲೆ ಭಗವಂತನ ಹೆಚ್ಚಿನ ವಿಶ್ವಾಸ ಇರಬೇಕು ಅಂಥೇಳಿ ಅವನು ವಿಚಾರ ಮಾಡಬೇಕು. ಸ್ವತಃ ಜೀವನದ ಪೌರುಷ ಅಂದರೆ ಪ್ರಯತ್ನ, ಪ್ರತಿಕಾರ ಕ್ಷಮತ, ನಿರ್ಭಯತ, ಆಕ್ರಮಣ ಯಾವ ರೀತಿ ಬಂದಿತ್ತಪ್ಪ ನನ್ನಲ್ಲೇ ವಿಚಾರ. ಯಾರ ಜೀವ ಪೌರುಷ ಇರ್ತದೋ ಅವನೇ ಆಧ್ಯಾತ್ಮಿಕ ಆಗಲಿಕ್ಕೆ ಸಾಧ್ಯ. ಆಧ್ಯಾತ್ಮಿಕ ಆಗೋದು ಏನು? ಇವು 4 ಅದಾವೇನೋ ಅಂದರೆ ಪುರುಷ ಆಗಿ ಅದು ಆಧ್ಯಾತ್ಮಿಕತ ನೀ ಸಾಧಿಸ್ತಾ. ಜೀವನದೊಳಗೆ ವಿಪ್ರತಾ ಬರಬೇಕು. ಅದು ಹೇಳಿದ ಜಂತು ನಾವು ತಸ್ಮಾತ್ ವಿಪ್ರತ
ಆ ವಿಪ್ರತ ಬರಬೇಕು. ಆದರೆ ನಾವು ವಿಚಾರ ಮಾಡ್ತೀವಿ ವಿಪ್ರತ ಒಳಗೆ ಜೀವನ ಕೂಡಿಸೋಳಗೆ ಆಧ್ಯಾತ್ಮಿಕ ಆಗಿ ಸಾಧ್ಯದ. ವಿಪ್ರ ಯಾರಿಗೆ ಅನ್ಬೇಕಪ್ಪ? ಯಾವನು ಹಣಿ ಮೇಲೆ ದೊಡ್ಡ ಗಂಧ ಹಚ್ಕೋತಾನೆ ಅವ ವಿಪ್ರನು. ವಿಪ್ರ ಅಂದರೆ ಬ್ರಾಹ್ಮಣ ಅಂತ ಜನರಿಗೆ ಅನಿಸ್ತೈತಿ. ಅದು ಹೆಂಗಪ್ಪ ಖರೆ ಅನ್ರಿ. ಕಾರಣ ಬ್ರಾಹ್ಮಣರು ಅವ್ರ ಹೆಸರು ಗಳಿಸ್ಕೊಂಡಾರ. ಬ್ರಾಹ್ಮಣ ಕುಲದ ಪರಂಪರಾ ಹಿಂಗೆತ್ತಲ್ಲ. ಕಂಗಾಲ್ ಎಲ್ಲ ಬಡತನ ಸ್ವೀಕಾರ ಮಾಡಿ ಅವ್ರ ಸಂಸ್ಕೃತಿ ಧರ್ಮ ಅವರು ಸಂಭಾಳಿಸ್ಕೊಂಡ ರಕ್ಷಣೆ ಮಾಡಿಕೊಂಡಾರ. ಶಕ್ತಿ ಇದ್ದೂ ಕೂಡ ದುಡ್ಡು ಗಳಿಸೋ ಸಲುವಾಗಿ ಬೇಕಾದ ಸಾಮರ್ಥ್ಯ ಇದ್ದರೂ ದುಡ್ಡು ಶಕ್ತಿಯ ಉಪಯೋಗ ಅವ್ರು ಮಾಡಲಿಲ್ಲ. ಅಂದರೆ ದುಡ್ಡು ಗಳಿಸೋ ಮಾಡಲಿಲ್ಲ. ಅಧ್ಯಾತ್ಮ ಅವರು ಪೂಜ್ಯ ಅದ. ಅಂದರೆ ಸಾಕಷ್ಟು ದುಡ್ಡು ಗಳಿಸುವಂಥ ಯೋಜನೆಗಳು ವಿಕಾರ ಬೇರೆ ಬೇರೆ ಮನಸ್ಸಿನ ಇದ್ದರೂ ಅವ್ರು ಎತ್ತ ಮಾಡಿದ್ರು ಅಧ್ಯಾತ್ಮ ದುಡ್ಡು ಗಳಿಸ್ಕೊಂಡು ತಮ್ಮ ಶಕ್ತಿ ಹಾಳು ಮಾಡಲಿಲ್ಲ. ಆದ್ಯಶಂಕರಾಚಾರ್ಯ ಏನು ವಿಪ್ರತ ಹೇಳ್ತಾ ಇದ್ದಾರೋ ಅದು ಆಧ್ಯಾತ್ಮಿಕ ವಿಪ್ರತ. ಅಂದರೆ ಕೇವಲ ವಂಶ ವೈಶಿಷ್ಟ್ಯ ಅಲ್ಲ, ಬ್ರಾಹ್ಮಣ ಕುಲದಾಗ ಹುಟ್ಟಾನಂತ ಅಲ್ಲ, ಅವನು ಎದುರ್ಬೇಕಾದ್ರೆ ಆಧ್ಯಾತ್ಮಿಕ ಅದಕ್ಕೆ ಶಂಕರಾಚಾರ್ಯ ವಿಪ್ರತ. ಇವತ್ತರ ಕೇವಲ ಕುಲ ಪರಂಪರಾ ಯಾರು ಪಾಲಿಸುವಂತ ಬಂದವರು ಅವನ ಬ್ರಾಹ್ಮಣ ಹುಡುಗ ಬ್ರಾಹ್ಮಣರ ಮಗ ಅಂದ್ರೆ ಬ್ರಾಹ್ಮಣ ಹಿಂಗಾಯಿ. ಆದರೆ ಅವನೊಳಗೆ ವಿಪ್ರತ್ವ ಇದ್ರ ಗುಣ ಇದಾವೇನೋ ಇದನ್ನು ನಾವು ನೋಡೋದು. ನಾವು ನೋಡೋದಿಲ್ಲ ಅದನ್ನು. ಇದು ಯೋಗ್ಯ ಅಲ್ಲ. ಯಾವನಲ್ಲಿ ವಿಪ್ರತೆ ಗುಣ ಇರ್ತಿರೋ ಅವ ವಿಪ್ರ. ಸಂಸ್ಕೃತ ಭಾಷೆ ಒಳಗೆ ಬ್ರಹ್ಮಬಂಧು ಅಂತ ಬೈಗಳದು ಬ್ರಹ್ಮಬಂಧು ಅಂತ ಬೈಗಳದು. ಬ್ರಹ್ಮಬಂಧುರ ಅರ್ಥ ಅವನ ಅಣ್ಣ ಬ್ರಾಹ್ಮಣ ಅದಾನ, ಆದರೆ ಸ್ವತಃ ಅವ ವಿಪ್ರತೆ ಗುಣಗಳ ಇಲ್ಲ. ಅದು ಬೈತಾನ ಹೇಳೋದಂಗೆ. ಹಂಗೆ ವಿಶೇಷಣ ಪ್ರಾಪ್ತಿ ನಾಮ ಪೂರೈತಿ ಇತಿ ವಿಪ್ರಹ. ಇದರ ಅರ್ಥ ವಿಪ್ರಣ ವಿಶೇಷೇಣ ಪ್ರಾಪ್ತಿ ನಾಮ ಪೂರೈತಿ ಇತಿ. ಅಂದರೆ ಸಭ್ಯತೆಯನ್ನು ಉಳಿಸ್ಕೊಳವ ವಿಪ್ರ, ಸಂಸ್ಕೃತಿ ತಿಳಿಸ್ಕೊಡವ ವಿಪ್ರ, ಭಕ್ತಿಯ ಪ್ರಾಂತದೊಳಗೆ ಎಲ್ಲರಿಗೂ ತೊಗೊಂಡು ಹೋಗವ ವಿಪ್ರ. ನೋಡು, ಭಕ್ತಿ ಮಾರ್ಗ ತೊಗೊಂಡು ಹೋಗ್ಬೇಕು ಎಲ್ಲರಿಗೂ. ಅದನ್ನೇನು ಮಾಡಿದಿ ಬಿಡಬೇಡ ಅವ್ರ ಕಡೆಯಿಂದ. ಅವನ ಕಡೆಯಿಂದ ಏನು ಬರೀ ಜಕ್ಕೋ ಇದಲ್ಲ, ಅಧ್ಯಾತ್ಮವ್ರು ತೊಗೊಂಡು ಹೋಗ್ಬೇಕು ಅವನು. ಅದಕ್ಕೆ ಮಾನವನಿಗೆ ತತ್ವಜ್ಞಾನ ಪೂರ್ಣ ಅಲ್ಲೇ ತಿಳಿಸ್ಕೊಳ. ತತ್ವಜ್ಞಾನವನ್ನು ಬ್ರಹ್ಮತತ್ವವನ್ನು ಭಕ್ತಿ ಅಂತೇಳಿ ಅವ ವಿಪ್ರ. ಹೆದರಿದಂಥ ಮನುಷ್ಯನಿಗೆ ಕೊಟ್ಟಂತ ವಿಪ್ರ. ನೋಡು, ಹೆದರಿದಂಥ ಮನುಷ್ಯನಿಗೆ ಮಾನವನಿಗೆ ಅಲ್ಲೇ ಅವನಿಗೆ ಧೈರ್ಯವನ್ನು ಕೊಡುವಂಥ ಅಲ್ಲೇ ವಿಪ್ರ ಅಂತ. ಜೀವನದೊಳಗೆ ಚೈತನ್ಯ ತುಂಬ್ತಾನೆ ಅವನು ವಿಪ್ರ ಅನ್ಬೇಕು. ಯಾವ ಜ್ಞಾನ ಭಾವದಿಂದ ಪರಿಪೂರ್ಣ ಇರೋದು ಅವ ವಿಪ್ರ. ಪವಿತ್ರ ವಿಪ್ರನಲ್ಲಿ ಸಪ್ತ ಗಂಗಾ ಅವು ಎಲ್ಲ ಇರ್ತಾವಪ್ಪ. ನೋಡಿ, ವಿಪ್ರತ ಅಲ್ಲೇ ತಲೆಯೊಳಗೆ ಜ್ಞಾನದ ಬೇಕ. ಪರಂತು ಜ್ಞಾನ ಜೊತೆಗೆ ಪ್ರೇಮ ಬೇಕು. ಬರೀ ಜ್ಞಾನ ಇದ್ರಂಗಿಲ್ಲ, ಪ್ರೇಮ ತುಟಿಯಿಂದ ಇರಂಗಿಲ್ಲ, ಭಾವನಾತ್ಮಕ ಬರಬೇಕು. ಭಾಳ ಚಲೋ ಬೇಸ್ ಬಂದ್ಬಿಡಿ ಅಲ್ಲ, ಒಳಗೆ. ಇವತ್ತು ಪಂಡಿತ ಕಲ್ತವ ಇದಾನೆ, ಆದರೆ ಜನ ಅವನ ಕಡೆಗೆ ಹೋದ್ರೆ ಉಪದೇಶ ಕೊಟ್ಟಾನ, ಅವನೇನು ವ್ಯವಸ್ಥೆ ಮಾಡ್ಯಾನ. ಅಂದ್ರೆ ಮಾತಾಡೋ ಪೂರ್ತಿ ವ್ಯವಸ್ಥೆ ಅಲ್ಲ, ತಿನ್ನೋದು ವ್ಯವಸ್ಥೆ. ಅಂದರೆ ಬರು ಹೋಗುವಂಥ ವ್ಯವಸ್ಥೆ ಮಾಡ್ಯಾನ. ಆದರೆ ನೀತಿಯ 4 ಶಬ್ದ ಇವನ್ನ ಮಾತಾಡ್ತಾನಲ್ಲ, ಅವ 4 ಶಬ್ದ ಮಾತಾಡೋದು ಬರೀ ಬಂದ ನಡಿಯಪ್ಪ ಊಟ ಮಾಡಿ ಅದು ಮಾಡಿ. ಆದರೆ ನೀತಿಯ 4 ಶಬ್ದ ತಿಳಿಸಿಲ್ಲ ಅಂತಂದ್ರೆ ಹಿಂಗಾಗಂಗಿಲ್ಲ. ಪರಂತು ಅವ ಋಷಿ ಅಲ್ಲ. ಏನಪ್ಪ ಆರಾಮದಿಲ್ಲ, ಆರಾಮ ಏನು ತಂದು ಇದ ಋಷಿ ಏನಪ್ಪ? ಋಷಿ ಅವನು ತಿಳಿದು ಆಮೇಲೆ ಯಾವನು ಎಲ್ಲ ಧರ್ಮದಂತೆ ನಡೀತಾನೋ, ತಿಳ್ಕೊಂಡು ನಡೀತಾನೋ, ವಿಚಾರ ಮಾಡ್ತಾನೆ, ಬೇರೆಯವ್ರಿಗೆ ಸದ್ವಿಚಾರವನ್ನು ತಿಳಿಸ್ಕೊಡ್ತಾನೆ. ನನಗೆ ಯಾವುದೂ ಆಮಂತ್ರಣ ಕೊಡಲಿಲ್ಲ, ಯಾರೂ ನನ್ನ ವ್ಯವಸ್ಥೆ ಮಾಡಲಿಲ್ಲ, ಆದರೂ ನಾನು ಜನರ ಹತ್ರ ಹೋಗ್ತಾ ಇದ್ದೀನಿ. ನನ್ನ ವ್ಯವಸ್ಥೆ ಅದಲ್ಲಿ ಹೋಗ್ತಾನಲ್ಲ, ಆದರೂ ಹೋಗ್ತಾ ಇದ್ದೀನಿ. ಮತ್ತು ನನಗೇನು ತಿಳಿದಿದೆಯೋ ಅದನ್ನು ನನಗೆ ಹೇಳಬೇಕಾಗಿದೆ. ತಾಯಿ ಏನು ಹೀಗೆ ವಿಚಾರ ಮಾಡ್ತಾಳೆ, ಹುಡುಗ ಹರಿಯಬೇಕು,
ಹೋಗ್ಬೇಕು ನಾವು ಅಂತ ಅಂದ್ರೆ ಬೇಡ್ತಾನೆ, ಬೇಡ್ದಾಗ ಕೊಡ್ಬೇಕು ಹಿಂಗಂತಾಳೆ ತಾಯಿ. ನೋಡಿ, ತಾಯಿ ಸ್ವತಃ ಎದ್ದು ನಿಲ್ತಾಳೆ, ಹುಡುಗನ ಹತ್ರ ಹೋಗ್ತಾಳೆ, ಅವನ ಹತ್ರ ತಗೋತಾಳೆ, ಅವನು ರಂಭಿಸ್ತಾಳೆ. ಹುಡುಗ ಹೇಳ್ತಾ ಇರ್ತಾನೆ, ನನಗೆ ನನಗೆ ಬೇಡೋ ನಾ ತಿಂದ್ರು ಅಂತ. ಆಕೆ ಹೇಳ್ತಾಳೆ, ನೋಡಪ್ಪ ತಿನ್ನೋದು ಹೊರತು ನಡೆಯಂಗಿಲ್ಲ, ತಮ್ಮ ಶಕ್ತಿ ಬರಬೇಕಲ್ಪ, ತಿನ್ನು ಅಂತ. ಮುಂಜಾನೆ 10 ಗಂಟೆಗೆ, ಆಮೇಲೆ ಮುಂಜಾನೆ 10 ಗಂಟೆಗೆ ತಿನ್ನು ಊಟ ಮಾಡಿಪ್ಪ, 4 ಆಯ್ತು, ಈಗ ನಿನಗೆ ನಡಿಬೇಕಪ್ಪ, ನೋಡಿ ಉಣ್ಣಬೇಕಪ್ಪ, ಇಷ್ಟು ತಿಂದು ತಗೋ, ಈಗ ಮತ್ತೆ ಆಡಕ್ಕೆ ಹೋಗಿ ಅಂತಿ. ಹಂಗಿದ್ರೆ ಹೋಗಿ. ಇದಕ್ಕೆ ಪ್ರೇಮ ಅಂತಾರೆ. ಕಾಕಿ ಮಾಮಿ ಮಾವಶಿ ಅವ್ರು ಸುದ್ದ ಹುಡುಗನಿಗೆ ತಿನ್ನಕ್ಕೆ ಕೊಡ್ತಾರೆ, ಆದರೆ ಬೇಡ್ದಾಗ ಅವ್ರು ಕೊಡ್ತಾರೆ. ಯಾರು? ಕಾಕಿ ಮಾಮಿ ಅಲ್ಲ, ತಾಯರ ಹುಡುಗನ ಮೇಲೆ ಪ್ರೇಮ ಇರ್ತದೆ. ಅದರಿಂದ ಅವ ಕೇಳಲಿಕ್ಕರು ಊಟಕ್ಕೆ ನಿಳಕ್ಕೆ ಕರೆದು ಉಣಿಸ್ತಾರೆ. ಅಕ್ಕಿ ಕೂಡ ತಿನ್ನಾಕ. ಕಾಕಿ ಅಂತ ನನಗೆ ಹಸುವೆ ಇದೆ ಅಂದರೆ ನೋಡ, ಹಸು ಆಯ್ತು ಅಂದ್ರೆ ಕೇಳ್ತಾನವ ಒಂದು ಕಾಕಿ ಅಂತ. ಆ ಹೊತ್ನಾಗ ನಾನು ಅವಾಗ ನೀಡ್ತಾರಲ್ಲ, ಹಸು ಆಯ್ತು ಅಂತ ಬಂದು ನೀಡ್ತಾನ. ಹಿಂಗೆ ಇದು ಕಾಕಿಯ ರೂಪ ನೋಡಿ ಸಿಗೋಣ. ಕಾಕಿಯ ಹೃದಯ ಅದು ಬೇರೆ, ತಾಯಿ ಹೃದಯ ಬೇರೆ. ತಾಯಿ ಅಂತ ಸ್ವತಃ ಎದ್ದು ಹುಡುಗರ ಹತ್ರ ಮಕ್ಕಳ ಹತ್ರ ಹೋಗ್ತಾಳೆ. ಅವತ್ತವ್ರು ಋಷಿಗಳು. ಯಾರು ಸ್ವತಃ ಎಲ್ಲ ಸಾಮಾನ್ಯ ಜನರ ಹತ್ರ ಹೋಗ್ತಾರೋ ಅವ್ರು ಋಷಿಗಳು ಅಂತ. ಋಷಿ ಸ್ವತಃ ಎದ್ದು ಅತ್ತಾಗ ನಡೆಯಕ್ಕೆ ಶುರು ಮಾಡ್ತಾನೆ. ಅವ್ರು ಕರೀಲಿ ಅಂತ ನೋಡ. ನಮ್ಮ ವ್ಯವಸ್ಥೆ ಅಲ್ಲೇ ತಾನೇ ಮಾಡ್ತೈತಲ್ಲ, ಅದಾನ ಭಗವಂತ. ನಮ್ಮ ವ್ಯವಸ್ಥೆ ಆಗೈತಿಲ್ಲ ನೋಡೋಂಗಿಲ್ಲ. ಅಲ್ಲೇ ದೇಶದೊಳಗೆ ಸರಿ, ಆದರೆ ವಿದೇಶಗಳು ಕೂಡ ಯಾರ ಕರಿತಾ ಇಲ್ಲ. ಆದರೂ ಅವನ ಹತ್ರ ಸ್ವತಃ ವ್ಯವಸ್ಥೆ ಸ್ವತಃ ಮಾಡ್ಕೊಂಡು ಅಲ್ಲಿ ಹೋಗ್ತಾನೆ. ಅವನ ಋಷಿ ವ್ಯವಸ್ಥೆ ಆಗಬೇಕು ಅಂತಲ್ಲ, ತನ್ನ ವಿಷಯ. ಶಾವನ ನಾ ಭಿಕ್ಷಾ ಅಂದರೆ ಬೇಡ ಮಾಡ್ತೀನಿ ರೂಪ, ಶಾಸ್ತ್ರ ಕೆಳಗೆ ಬರೀತಿದ್ರು ತುಕ್ಕ ನಂಟಿವ್ರು. ಇವತ್ತಿನ ನೆನೆಸ್ಕೊಂಡು ಕಣ್ಣ ನೀರು ತೆಗಿತಾವೆ. ನಾನು ವ್ಯವಸ್ಥೆ ಮಾಡಿ ಹೌದು, ಪಂಡಿತರಿಗೆ ಆಮಂತ್ರಣ ಕೊಡಬೇಕಾಗ್ತದೆ. ಅಂದರೆ ಫಂಡ್ ವರ್ಗಣಿ ಅದು ಉಡಿಸ್ಬೇಕಾಗ್ತದೆ. ಅದಕ್ಕಾಗಿ ಕಮಿಟಿ ಸ್ಥಾಪನೆ ಮಾಡಿದ್ರೆ ಅವರು ಅಲ್ಲೇ ಅವರಲ್ಲಿಗೆ ಖಜಿನ್ದಾರ್ ಕೋಶಾಧ್ಯಕ್ಷ ಆಗಬೇಕಾಗ್ತದೆ. ಬರುವಂಥ ಪಂಡಿತರಿಗೆ ಹೋಗುವಂಥ ಬರೋದು ಗಾಡಿ ಬಾಡಿ ಕೊಡ್ಬೇಕಾಗ, ತಿನ್ನಾಕ ಉಣ್ಣಾಕ ಮತ್ತು ಇರೋ ವ್ಯವಸ್ಥೆ ಮಾಡಬೇಕಾಗ. ಆವಾಗ ಮಹಾರಾಜ್ ಒಂದು ಸ್ವಲ್ಪ ಮಾತಾಡ್ತಾನೆ. ಅವನು ಪಂಡಿತ ಅಲ್ಲ, ಅವ ಎಂಥವ ಪ್ರವಚನಕಾರ. ನಮ್ಮ ಸ್ವಾಧ್ಯಾಯ ಪರಿವಾರ ಸ್ವತಃ ಎದ್ದು ಹಳ್ಳಿ ಹೋಗ್ತಾರೆ, ಗುಡ್ಡದಾಗ ಹೋಗ್ತಾರೆ. ಯಾರು ಕರಿಬೇಕು ಅಂತ ಇಲ್ಲದೆ ಕರೀದಿದ್ರು ಅಲ್ಲೂ ಸ್ವಾಧ್ಯಾಯ ಹೋಗ್ತಾರೆ. ಯಾರಿಗೆ ಅವ್ರ ಗರಜಿ ಇಲ್ಲ ಹೋಗುವಂಥದ್ದು ಹೇಳ್ತಾರೆ. ಅವು ನಮಗೆ ಗೊತ್ತಿಲ್ಲರಿ, ಆಗ ನಮಗೇನು ನಿಮ್ಮದು ಅವಶ್ಯಕತೆ ಇಲ್ಲ ನೋಡಿ. ಆದರೂ ಭಗವಂತನಿಗೆ ಅವಶ್ಯಕತೆ ಇದೆ. ಏನು ನಿಮ್ಮ ಹರ್ಕತ್ತಿರೋ ನೀವೇನು ಬರ್ಬೇಕಾಗಿ ಬಿಡ್ರಿ ಅಂದರೆ ಅವನಿಗೆ ಅವಶ್ಯಕತೆ ಅಂಥೇಳಿ ಬಂದೇವಿ ಅಂತ ಹೇಳ್ತಾರೆ. ಸ್ವತಃ ಮುಂಜಾನೆ ಎಲ್ಲ ವ್ಯವಸ್ಥೆ ಸ್ವತಃ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಏನು ಅವ್ರು ವಿಪ್ರ ಅಲ್ಲೇ ನಂಗಾರ ಅಂದ್ರೆ ವಿಪ್ರ ಅಂತಂದ್ರೆ ಜಾತಿ ವಿಪ್ರ ಅಲ್ಲ. ವಿಪ್ರ ಇದು ಋಷಿಯ ರೂಪ ಇದೆ. ಹಳ್ಳಿಗೆ ವಿಪ್ರರು ಹೋಗ್ತಾರೆ. ಹಳ್ಳಿಯೊಳಗಿನ ಅಲ್ಲೇ ಮನ್ಯಾಗ ಪ್ರೇಮ ತರ್ತಾರೆ. ತಮ್ಮ ಕಡೆಯಿಂದ ಹೋಗ್ತಾವೆ, ತಾವೇ ಸ್ವತಃ ಹೋಗ್ತಾರೆ, ಮಾತಾಡ್ತಾರೆ. ಒಳಗಿನ ಜನರು ಬಂದರು ಅಡ್ಡಿ ಇಲ್ಲ ಅಂದರೂ ಕೂಡ ಬಂದರು ನಾವು ಹೋಗೇನಿ, ನಾನು ಇಷ್ಟು ಮಂದಿ ಬರಲ್ಲ ಅನ್ನಂಗಿಲ್ಲ. ಬಂದಷ್ಟು ಬಂದಷ್ಟು ಅಷ್ಟರ ಆಗ್ತಿಲ್ಲ. ಅದರೊಳಗೆ ಇಷ್ಟನ್ನು ಏಕಪ್ಪ ಇಷ್ಟು ಮಂದಿ ಬಂದರೆ ಹೋಗ್ಬೇಕು ಹಿಂಗಲ್ಲ. ನಾನು ನನ್ನ ಮತ್ತು ಕಾರ್ಯವನ್ನು ಮಾಡಿ ಯಾರು ಬರ್ತಾರೋ ಅವ್ರಿಗೆ ತಿಳಿಸ್ಕೊಟ್ಟೆ. ಐ ಹ್ಯಾವ್ ಡಿಸ್ಚಾರ್ಜ್ ಮೈ ಡ್ಯೂಟಿ. ನನ್ನ ಪ್ರಯತ್ನವನ್ನು ಮಾಡಿದೆ. ಇದ್ರ ಅವರಿಗೆ ಸಮಾಧಾನ, ನಾನು ಕರ್ತವ್ಯ ಮಾಡಿದ್ದೆಲ್ಲ ನೋಡಿ. ಅಲ್ಲೇ ಒಳ್ಳೆ ಜಂಗಲ್ನ ಕುಟುಂಬ ಅಲ್ಲೇ ಊರಾಗಲ್ಲೇ ಆಟಾಡ್ತಾರೆ. ಎಲ್ಲ ದುಡ್ಡು ಕಮಸ ಹಿಂಗೆ ಆ ದುಡ್ಡಿನ ಬೆಂದ ಎಲ್ಲರೂ ಅವ್ರಿಗೆ ದುಡ್ಡು ಕಮಸ ಇಲ್ಲ ನಂಗಾರ. ಆದರೆ ಅವ್ರಿಗೆ ಕಿಶೊಳಗೆ ದುಡ್ಡು ಜಾಸ್ತಿ ಬಂತೆ ನಂಗಾರ ಹಿಂಗಿಲ್ಲ, ಹಾಗೇನಿಲ್ಲ. ಆದರೆ ಅಂತರದ ಆತ್ಮ ಅವ್ರು ಸ್ವಸ್ಥ ಕೊಡ್ರಕೊಣ ಅಲ್ಲಿ ಉಂಡಿ ಅವ್ರು ತಿಳಿ ಅವ್ರಿಗೆ ಶಿವ ನಡಿ ಅಂತ ಅವ್ರು ಹೇಳ್ತಾರೆ. ಹಳ್ಳಿಗೆ ಹೋಗೋದು ಹೊರಗೆ ಬಿಡ್ತಾರೆ. ಸಭ್ಯತಾ ಉಳಿಸ್ಕೋಬೇಕಾಗಿ ಅವ ವಿಪ್ರರು ಸಭ್ಯತೆ ನೋಡಿಸ್ತಾನೆ. ಸಭ್ಯತಾ ಉಳಿಸ್ಕೊಳ್ಳೋದು ಇದರರ್ಥ ದೋತ್ರ ಎಂಡ್ಕೊಳ್ಳೋದು ಹಿಂಗಲ್ಲ, ಚಲೋತ್ನಾಗ ಅಲ್ಲ.
ಇಂಗ್ಲೆಂಡದ ಅಲ್ಲಿ ಹೋದ್ಮೇಲೆ ಅಲ್ಲೇ ಪ್ಯಾಂಟ್ ಹತ್ತಬೇಕು, ಅಲ್ಲೇ ದೋತ್ರ ಉಟ್ಕೋ, ಇಲ್ಲೇ ದೋತ್ರ ಉಟ್ಕೋಬೇಕು. ಇದು ತಪ್ಪು ಅಂತೇನಿಲ್ಲ, ಸಭ್ಯತಾ ಅಲ್ಲೇ ಅವು ಎಲ್ಲೆಲ್ಲಿ ಹೋಗ್ತಿಯಲ್ಲಿ ಬದಲೇ ಆಗ್ತವೆ. ಅವು ಹಿಂಗೆ ಮರ್ಯಾದೆ ಇದ್ದಿಲ್ಲ ನೋಡಿ. ಅಲ್ಲೇ ಜಬ್ಬ, ಯಾರು ಜಬ್ಬ ಹಾಕೊಂಡು ಅಲ್ಲಿ ಯಾರು ಗಂಧ ಹಚ್ಬೇಕು, ಆಮೇಲೆ ಶೃಂಗಾರ ಹ್ಯಾಂಗೆ ಮಾಡ್ಬೇಕು, ಇದು ವ್ಯಾವಹಾರಿಕ ಸಭ್ಯತೆ ಇದೆ ನೋಡಿ. ಹಿಂಗೆ ಕೇವಲ ಈ ವಿಷಯಗಳು ಅಂದ್ರೆ ಸಭ್ಯತೆ, ಇದಷ್ಟ ಅಂತ ಸಭ್ಯತೆ ಅಲ್ಲ. ನನಗೆ ನೋಡಿ ಅಲ್ಲೇ ಬದಲೇ ಇರಿ ಅಂತ ಅನ್ನಂಗಿಲ್ಲ ಅಂಥೇಳಿ ಏನಾರ ಉಡಬೇಕಾಗತ್ತೆ. ಪರಂತು ಯಾವ ಬಟ್ಟೆ ಹಾಕಬೇಕು ಅದು ಸಮಾಜಕ್ಕೆ ಅನುಕೂಲ ಅನಿಸ್ಬೇಕು. ಸಮಾಜ ಹೌದಪ್ಪ ಚಲೋ ಅಂತ ಅನಿಸಿದೆ. ವಿಚಿತ್ರ ವೇಷ ಕಾಣುವಂಥ ಶಾಸ್ತ್ರಕಾರ ಕೂಡ ಅವ್ರಿಗೆ ಮನ ಅಂದರೆ ಹಾಗೆ ಮಾಡಬಾರ್ದು ಅಂತಲೇ ಹೇಳ. ನಮ್ಮ ಸ್ಮೃತಿಕಾರ ಹೇಳ್ತಾರೆ, ಸ್ವತಃ ವಿಚಿತ್ರ ವೇಷ ಜನರಿಗೆ ಆಕರ್ಷಿತ ಮಾಡುವಂಥ ಮಾಧ್ಯಮ ಆಗಬೇಡ್ರಿ. ಏನಂತೆ ಅವ್ರು ಹಾಸ್ಪಿಟಲ್ ಇದು ಆಗಬೇಡ. ಎಲ್ಲ ಜನರಂತೆ ಬೇರೆ ವೇಷ ಪರಿಧಾನ ಮಾಡಿಕೊಂಡು ಜನ ಆಕರ್ಷಿತ ಮಾಡೋದು ಇದು ನಿಜವಾಗಿ ನಿರ್ಬಲತೆ. ಯಾವುದರ ಆಕರ್ಷಣೆ? ಹೊರಗಿನ ಆಕರ್ಷಣೆ ಅಲ್ಲ, ಒಳಗಿನ ಆಕರ್ಷಣೆ. ಅಂದರೆ ಪ್ರೀತಿಯಿಂದ ಮಾತು ಅವ್ರಿಗೆ ಯಾವ ಮಾರ್ಗಕ್ಕೆ ಹೋಗ್ಬೇಕು, ಅಧ್ಯಾತ್ಮ ಮಾರ್ಗ, ಅದು ನಿಜವಾದಂಥ ಆಕರ್ಷಣೆ ನೋಡಿ. ಅದು ಒಬ್ಬನೇ ಅಲ್ಲೇ ನೇಕಟ್ಟಾಯ್ ಕಾಲರಾಣಿ ಮತ್ತು ಇತಿ ಜಂಟಲ್ಮನ್ ವಿರಾಜತೆ ಹಿಮಾಲ ಅಂದರೆ ನೇಕಟಾಯ ಕಾಲರಾಣಿ ಇತಿ ಜಂಟಲ್ಮನ್ ವಿರಾಜತೆ ಹಿಂಗೆ ಮಾಡಿದರು. ಈ ರೀತಿ ವಿದೇಶ ನಾಗರ ಸಭ್ಯತಾ ತೋರಿಸ್ತಾರೆ ಜಗತ್ತು. ಹಾಗಲ್ಲ, ಹೆಂಗೆ ಒಂದು ವ್ಯಾವಹಾರಿಕ ಸಭ್ಯತೆದು ಆಧ್ಯಾತ್ಮಿಕ ಸಭ್ಯತೆ ಕೂಡ ಇದೆ. ಅದರ ಲಕ್ಷಣವು ಹೆಂಗದಪ್ಪ? ಅದು ತೃಷ್ಣಾಂ ಶಿಂದೆ ಭಜ ಕ್ಷಮಾಂ ಜಯಿ ಪದಂ ಪಾಪೇ ರತಿಂ ಮಾ ಕೃತಃ ಸತ್ಯಂ ಬ್ರಹ್ಮಾಮಿ ಯಾತಿ ಸಾಧು ಪದವಿ ಸೇವತ್ವ ವಿದ್ವಜ್ಜನ ಮನ್ಯಾಮಯ ವಿದ್ವಿಷೇಣ ಅಪಮಂ ಪ್ರಚ್ಛಾದಯ ಸ್ವಾದ್ಗುಣಾನ್ ಕೀರ್ತಿಂ ಪಾಲಯ ದುಃಖಿತೋ ಕುರು ದಯಾಂ ಏತತ್ ಸರ್ವಾ ಲಕ್ಷಣಂ ಸಭ್ಯತಾ ನೋಡು. ತೃಷ್ಣೆ ಬಿಡ್ರಿ, ತೃಷ್ಣ ಬೇಕಲ್ಲ, ಕ್ಷಮಾ ಮಾಡಿರಿ. ಆಮೇಲೆ ಮದ ಇದನ್ನು ತ್ಯಾಗ ಮಾಡಿರಿ. ಪಾಪಗಳು ಪ್ರೀತಿ ತರಬೇಡ್ರಿ, ಅದನ್ನು ಪಾಪ ಮಾಡಬೇಡ್ರಿ. ಸತ್ಯ ಮಾತಾಡ್ರಿ, ಸಜ್ಜನ ಮಾರ್ಗಗಳು ಅನುಸರಣೆ ಮಾಡಿರಿ. ವಿದ್ವಾನ್ರಿಗೆ ಸೇವಾ ಮಾಡಿರಿ. ಮಾನ ಕೊಟ್ಟಲ್ಲಿ ಯೋಗ್ಯವಂತ ಇರೋದನ್ನು ಒಪ್ಪ್ರಿ. ಮಾನ್ಯತೆ ಕೂಡ ಅಲ್ಲಿ ಕೊಡ್ರಿ. ಶತ್ರುಗೆ ಅಲ್ಲೇ ಅಲ್ಲಿ ಅನುಕೂಲ ಮಾಡಿ. ಶತ್ರುಗಳು ಕೂಡ ಅಂದರೆ ಅವರ ಮನಸ್ಸನ್ನು ಸಮಾಧಾನ ಅವರು ಪರಿವರ್ತನೆ ಮಾಡಿರಿ. ನಮ್ಮ ಗುಣದ ಪ್ರಚ್ಛಾದನ, ನಮ್ಮ ಗುಣ ಪ್ರಕಟೀಕರಣ ಮಾಡೋದಲ್ಲ, ಮುಚ್ಚಿಕೊಂಡ್ರೆ ಒಳಗಿರಲಿ ಗುಣಗಳು. ಅವ್ರು ನೋಡಿ ಅಂತ ದಯಾಪೂರ್ವಪ ಅಂತ ನಿಶ್ವಂಗೆ ಮಾಡಬೇಡ್ರಿ. ಕೀರ್ತಿಯ ರಕ್ಷಣೆ ಮಾಡಿರಿ. ದುಃಖಿತರ ಮೇಲೆ ದಯಾ ಮಾಡಿರಿ. ಕಾರಣ ಮೇಲಂಥ ಲಕ್ಷಣವು ಸಜ್ಜನರೊಳಗೆ ಬರ್ತದೆ. ಸಜ್ಜನರು ಇಷ್ಟಿರಬೇಕು, ಇಷ್ಟು ಈ ಗುಣ ಇದ್ದರೆ ಸಜ್ಜನ. ಇದು ಲಕ್ಷಣದ ಪ್ರಚಾರ ಆಗಿ, ಇದು ಲಕ್ಷಣ ಇದು ಆಗಿ. ಅಂದರೆ ತೃಷ್ಣ ಬಿಡ್ರಿ, ಇನ್ನೊಂದು ಸಲ ತೃಷ್ಣ ಬಿಡ್ರಿ, ಕ್ಷಮಾ ಮಾಡಿರಿ, ಮದವನ್ನು ತ್ಯಾಗ ಮಾಡಿರಿ, ಪಾಪಗಳು ಪ್ರೀತಿ ಅದರ ಪ್ರೀತಿಗಳ ಪಾಪ ಮಾಡಬೇಡ್ರಿ, ಸತ್ಯ ಮಾತಾಡ್ರಿ, ಸಜ್ಜನ ಮಾರ್ಗವನ್ನು ಅನುಸರಿಸ್ರಿ. ಆಮೇಲೆ ವಿದ್ವಾನ್ರಿಗೆ ಸೇವಾ ಮಾಡಿರಿ. ಮಾನ ಕೊಡುವಂಥ ಯೋಗ್ಯ ನೋಡಿ. ಮಾನ ಕೊಟ್ಟಲ್ಲೇ ಯೋಗ್ಯ ಇರುವಂಥ ನೋಡಿ. ಮಾನ ಎಲ್ಲಿ ಕೊಡಬೇಕೋ ಅಲ್ಲಿ ಮಾನ ಕೊಡ್ರಿ, ಅಂದರೆ ಗೌರವಿಸ್ರಿ. ಶತ್ರು ಕೂಡ ಅವ್ರ ಮನಸ್ಸಿನೊಳಗೆ ಕೂಡ ಅನುಕೂಲ, ಅವನಿಗೂ ನಾವು ಹಿಂಗೆ ಪಾಲನೆ ಮಾಡೋಪ್ಪ ಅಂತ ಅವನಿಗೂ ಅನ್ನಿಸ್ಬೇಕು. ಶತ್ರುಗೂ ನಮ್ಮ ಗುಣದ ಪ್ರಚಾರ ಗುಣಗಳನ್ನು ಪ್ರಕಟೀಕರಣ ಮಾಡಿಸೋರ ಅಲ್ಲ, ಒಳಗೆ ಇರಬೇಕು. ಅವನ್ನ ಕೀರ್ತಿಯ ರಕ್ಷಣೆ ಮಾಡಿರಿ, ಅದನ್ನು ಹಾಳು ಮಾಡ್ಕೋಬೇಡ್ರಿ. ದುಃಖಿತರ ಮೇಲೆ ದಯಾ ಮಾಡಿರಿ. ಕಾರಣ ಮೇಲೆ ಹೇಳಿದಂಥ ಎಲ್ಲ ಲಕ್ಷಣ ಸಜ್ಜನರಿರ್ತಾವೆ. ಈ ಲಕ್ಷಣದ ಪ್ರಚಾರ ಅಂದರೆ ಇಂಥ ಮಂದಿ ತಯಾರು ಮಾಡಿರಿ. ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಸಭ್ಯ ಮನುಷ್ಯ ಜಂಟ್ಲ್ಮನ್ ಈ ಲಕ್ಷಣ ಇವಲ್ಲ. ತೃಷ್ಣಾಂ ಛಿದ್ದಿ, ತೃಷ್ಣ ಬಿಟ್ಬಿಡ್ರಿ. ತೃಷ್ಣ ಭಗವಂತ ಕೊಟ್ಟಾನ. ತೃಷ್ಣೆಯ ಅವಶ್ಯಕತೆ ಇದೆ, ಆದರೆ ತೃಷ್ಣೆಗೆ ಒಂದು ಮರ್ಯಾದೆ ಹಾಕಿ. ಎಷ್ಟಪ್ಪ
ಇಷ್ಟ ಅದಕ್ಕಿಂತ ಹೆಚ್ಚಿಗೆ ಹೋಗಬೇಡ. ಸ್ವತಃ ಇರುವಂಥ ನಿಜ ತೃಷ್ಣೆ ಮರ್ಯಾದಾ ಕಾರಣ ಸಭ್ಯ ಅಂದರೆ ಸಂಯಮಪೂರ್ಣ ಜೀವನ ನಡೆಸೋ ಸಭ್ಯ. ಯಾವ ಸಭ್ಯ? ಸಂಯಮಪೂರ್ಣವಂಥ ಜೀವನ. ಪದ್ಧತಿಯಿಂದ ತೆಕ್ಕದಾದ ಬೇಕು ಅದ ಬೇಕು ನಾವು ಅಲ್ಲ. ಭಜ ಕ್ಷಮಾ ನಾವು ಬೇರೆದವರಿಗೆ ದೋಷ ಅದನ್ನು ಮರೆತು ಅವ್ರಿಗೆ ಕ್ಷಮಾ ಮಾಡಿರಿ. ಇಂಗ್ಲೀಷ್ ಅಂತ ಸೋ ಮೇರಿ ವೈಲ್ ಯು ಹ್ಯಾವ್ ಮೇರಿ ಶೋ ಮೇರಿ ಆನಂದವಂತೂ ನಿನ್ನ ದೋಷನು ಕೂಡ ಯಾರ್ದ್ರೆ ಅಲ್ಲೇ ಮಾಪ್, ನಿಮ್ಮ ದೋಷದ ಯಾರ ಮಾಪ್ ಮಾಡಬೇಕು ಅಂಥೇಳಿ ನೀವು ಕೂಡ ಬೇರೆಯವ್ರ ದೋಷವನ್ನು ಮಾಪ್ ಮಾಡಿರಿ, ಮನ್ನಣೆ ಮಾಡಿರಿ. ಕ್ಷಮಾ ಮಾಡುವಂಥ ಗುಣ ಯಾವ ಅಲ್ಲಿ ಬೆಳೀತಾನೋ ಅದು ಪ್ರಯತ್ನ ಮಾಡ್ತಾನೆ. ಅಂದರೆ ಆ ಒಂದು ಕ್ಷಮಾ ಗುಣ ಬೆಳೀತಾನೆ ಅವ ಸಭ್ಯ. ಜಹಿ ಮದಂ ಅದನ್ನು ವರ್ಣನೆ ಮಾಡ್ತಾರೆ. ಧನ ಮದ, ಸತ್ತಾ ಮದ, ವಿದ್ಯಾ ಮದ ಎಷ್ಟು ನೋಡಿ. ಧನ ಮದ ದುಡ್ಡಿನ ಸತ್ವ, ಸತ್ತಾ ಅಧಿಕಾರ ಇರ್ತದೆ, ವಿದ್ಯಾ ಮಹಾಭಾಷಣ, ಹೀಗೆ ಬೇರೆ ಬೇರೆ ವಿಷಯಗಳು ಮದ ಇರ್ತದೆ. ಧನದ ಮದ ಜಬರ್ದಸ್ತದು. ಯಾವನು ನೋಡಿ ಯಾವ ಕಡಿಮೆ ಇದನ್ನು ಮದವನ್ನು ಕಡಿಮೆ ಮಾಡ್ತಾ ಸ್ವಲ್ಪ ಕೇಳಿಸ್ಬೇಕು. ಧನಿಕ ಜನರು ಸಮಾಜ ಅದರದೇ ಅಕ್ಕಲ್ ಇದೆ, ಇದು ಮಾತು ತಪ್ಪು. ಶಾಣ್ಯಾನ ಅದು ದುಡ್ಡಿದ್ದವ ಎಲ್ಲ ಕಡೆ ಕರೀತಾರೆ, ಅದು ತಪ್ಪಪ್ಪ ಅಂತ ಹೇಳ್ತಾರೆ. ನೋಡಿ ಹೆನ್ರಿ ಫ್ರಾಂಡ್ ಒಬ್ಬ ಧನಿಕ ಆಗಿ ಹೋದ. ಅವನು ವಿದ್ವಾನ್ರ ಕಮಿಟಿ ಮಾಡ್ದ ಮತ್ತು ಹೇಳ್ದ, ನನ್ನ ಹತ್ರ ದುಡ್ಡಿದೆ, ಪರಂತು ಅದರ ಉಪಯೋಗ ಹ್ಯಾಂಗೆ ಮಾಡಬೇಕು ಇದು ನನಗೆ ಅಕ್ಕಲಿಲ್ಲ. ಶಾಣೆ ಮನುಷ್ಯ, ನೀವು ಹೆಂಗೆ ಹೇಳ್ತೀರಿ ಆ ಪ್ರಕಾರ ದುಡ್ಡಿನ ಉಪಯೋಗ ಮಾಡ್ತೀನಿ. ಸಮಸ್ತ ವಿಶ್ವ ಒಂದೇ ಮಹಾಪುರುಷ ಒಬ್ಬನ ಆರ್ಷಿನಂತ ಯಾವನು ತನ್ನ ಮುಡಿಗೆ ಹೇಳ್ದ, ನಮ್ಮಿಂದ ದುಡ್ಡು ಗಡಿತಾ ಇದೆ, ಪರಂತು ಅದು ಉಪಯೋಗ ಹೆಂಗೆ ಮಾಡಬೇಕು ಇದ್ರ ಅಕ್ಕಲು ನಮ್ಮಲ್ಲಿ ಇಲ್ಲ, ಅದನ್ನು ಪಡ್ಕೋಬೇಕು. ಎತ್ತರ ಎಲ್ಲ ಶ್ರೀಮಂತ ತಿಳ್ಕೊತಾರಲ್ಲ, ದುಡ್ಡು ಗಳಿಸ್ಬೇಕಾಗಿದೆ, ನಮ್ಮ ತಲೆಯೊಳಗೆ ಹಿಂಗೆ ಬರ್ತದೆ, ಹಂಗೆ ನಾವು ನಮಗೆ ಹೆಂಗೆ ಬೇಕು ಹಂಗೆ ಉಪಯೋಗ ಮಾಡ್ತೇವಪ್ಪ ನಾವು, ನೀವ್ಯಾರು ಹೇಳೋದು ಹಂಗಲ್ಲ. ಇದರಿಂದನೇ ಧರ್ಮದ ಸತ್ಯಾನಾಶ ಆಗಿಬಿಟ್ಟಿದೆ. ಧರ್ಮದ ಸತ್ಯಾನಾಶ ವಿತ್ತ ಶಕ್ತಿಯಿಂದ ದುಡ್ಡು ಯಾರ ಕಡೆ ಇದೆ ಅವರಿಂದ ಇದೆ. ಗತಾನುಗತಿಕ ಧರ್ಮ ನಡೆದ ಅವರು ಮಾಡ್ತಾರೆ, ನಾವು ಮಾಡ್ತಾರೆ, ಅವ್ರು ಮಾಡ್ತಾರೆ. ಭಕ್ತಿ ಸುಧಾ ಗತಾನುಗತಿಕ ಅಂದ್ರೆ ಇನ್ನವ್ರು ಮಾಡ್ಕೊಂತಗಾರೆ ನಾವು ಮಾಡೋದು, ಹಿಂಗಾಗಿಬಿಟ್ಟು ಯಾವುದ್ರೊಳಗೆ ಸುಧಾರಣೆ ಮಾಡಬೇಕು ಹಿಂಗೆ ಅನಿಸೋದೇ ಇಲ್ಲ. ದುಡ್ಡಿನ ಉಪಯೋಗ ಧರ್ಮ ಭಕ್ತಿಯ ಜೀರ್ಣೋದ್ಧಾರ ಮಾಡೋದು ಇದು ಮಾಡಬೇಕು, ಹಿಂಗೆ ಅವ್ರಿಗೆ ಅನಿಸೋದೇ ಇಲ್ಲ. ಭಕ್ತಿಯ ಜಾಗೃತಿ ಮಾಡಬೇಕು, ಹಿಂಗೆ ಅನಿಸೋದಿಲ್ಲ ಅವರಿಗೆ. ಧರ್ಮ ಜಾಗೃತಿ ಅನಿಸೋದಿಲ್ಲ. ಎಲ್ಲ ಜವಾಬ್ದಾರಿ ಇದಪ್ಪ. ದೇ ಆಲ್ ರೆಸ್ಪಾನ್ಸಿಬಿಲಿಟಿ ನೋಡಿ, ರೆಸ್ಪಾನ್ಸಿಬಲ್ ಅಲ್ಲ. ಒಂದು ದಿವಸ ಅವರಿಗೆ ಭಗವಂತನ ಉತ್ತರ ಕೊಡಬೇಕಾಗ್ತದೆ. ಅಲ್ಲಿ ಹೋದ್ಮೇಲೆ ನೀ ಏನು ಮಾಡಿದೆ, ಇಷ್ಟು ದುಡ್ಡು ಕೊಟ್ಟೆ, ಇಷ್ಟು ಅಧಿಕಾರ ಕೊಟ್ಟೆ, ಇಷ್ಟು ವ್ಯವಸ್ಥೆ ಮಾಡಿ, ನೀ ಏನು ಮಾಡಿದೆ ಅಂತ ಕೇಳ್ತಾವ, ಉತ್ತರ ಕೊಡಬೇಕು. ಇನ್ನೊಂದು ಸತ್ಯ ಮದ, ದುಡ್ಡಿನ ಮದ, ಸತ್ತ ಅಧಿಕಾರ. ಸತ್ಯ ಮದವು ಕೂಡ ಜಬರ್ದಸ್ತ್. ಸತ್ತಾಧೀಶ ತಿಳ್ಕೊತಾನಲ್ಲ, ಈಗ ನಮ್ಮ ಕೈ ಎಲ್ಲ ಸತ್ತ ಬಂದೈತಿ, ನಾವು ಎಲ್ಲವನ್ನು ಮಾಡಬಲ್ಲಿ, ಕಾಯ್ದೆ ಮಾಡ್ತೇವೆ ನಾವು, ಅಂದರೆ ಲೆಜಿಸ್ಲೇಷನ್ ಅಂದರೆ ಎಲ್ಲರೂ ಸುಧಾರಣೆ ಮಾಡ್ಯಾರ, ಸುಧಾರಣೆ ಆಗ್ತಾರೆ, ಕಾಯ್ದೆ ಮಾಡ್ತೀವಿ. ಕಾಯ್ದೆ ದಾರು ಬಂದಿ ಮಾಡೋದು ನೋಡು, ಅಂದರೆ ಶರೀಫ್ಗಳು ಬಂದ್ ಮಾಡೋದು ಯಾರು ಅಂತಾರೆ ನಿಮ್ಮ ದಾರು ಬಂದಿ ನೋಡು, ಯಾರು ಹೋಗ್ತಾರಪ್ಪ ನಡೀತೈತೆ. ಹಂಗೆ ನಿಮ್ಮ ಸತ್ತೆಗೆ ಯಾರು ನಿಮ್ಮ ಸತ್ತ ಅಂತೇಳಿ ಯಾರು ಕೇಳ್ತಾರೆ ರೀ ನಿಮ್ಮ ಮಾತು? ಸತ್ತ ಒಂದು ಮರ್ಯಾದೆ ಶಕ್ತಿ, ಅದಿಷ್ಟ. ಸತ್ತ ಅನ್ನೋದು ಒಂದು ಮರ್ಯಾದೆ ಶಕ್ತಿ. ಎಲ್ಲ ದೇಶದವರು ಆಗಸ್ಟ್ ಶಿಷ್ಯರು, ಜುಲೈ ಶಿಷ್ಯರು, 14ನೇ ಲೈನ್ ಎಷ್ಟು ದೊಡ್ಡ ಸತ್ತ ಎಂತಿಂಥವ್ರು ಆಗೋದು. ಜೂಲಿಯಸ್ ಸೀಸರ್ ಎಂಥ ಅದು ಇಂಥ ಆಗೋದು 14 ಆಗ ದೊಡ್ಡ ಸತ್ತಾಯಿಸ ಆಗೋದು. ಅವರೆಲ್ಲರೂ ಇಲ್ಲದಂಗೆ ಉಳ್ದಾರ ಈಗ ಎಲ್ಲ ಕೆಲಸ. ಆದರೆ ಕ್ರಿಸ್ತಿ ಧರ್ಮದ ಸತ್ತ ಇವತ್ತು ಕೂಡ ಅಸ್ತಿತ್ವದೊಳಗೆ. ಸತ್ತ ಧರ್ಮ ಸತ್ತೆಯೊಳಗೆ ವ್ಯತ್ಯಾಸದಪ್ಪ, ತಿಳ್ಕೊಳ್ಳೋಷ್ಟು. ಇಷ್ಟು ಅದು ಏನಪ್ಪ ಬುದ್ಧಿ ಬೇಕು. ನನ್ನ ಸತ್ಯ ಎಷ್ಟದ, ಎಷ್ಟು ಮರ್ಯಾದೆ ಇರ್ತದೆ, ನಾ ಏನು ಮಾಡಬಲ್ಲೆ, ಇದು ತಿಳ್ಕೊಳ್ಳಿ. ಎರಡೂದ್ರೊಳಗೆ ಕೂಡ ಯಾವ ಸತ್ತ ವ್ಯಕ್ತಿ ಜಾಸ್ತಿ ಸಂಯಮಿತ ಮಾಡ್ತದೋ, ಯಾವ ಸತ್ತ
ಒಂದು ರಾಜಕೀಯ ಸತ್ತ, ಇನ್ನೊಂದು ಧಾರ್ಮಿಕ ಸತ್ತ ಇದೆಯಲ್ಲ, ಅದರೊಳಗೆ ಯಾವುದು ಜಾಸ್ತಿ ಸಂಯಮ ತರ್ತದೋ, ಜೀವನ ಸಂಯಮ ಅದಕ್ಕೆ ಸತ್ಯ ಮದ ಅವನು ಬೆಳೆದ. ಹೆಂಗತ್ತೋ ಹಂಗೆ ಬೆಳೀತದೆ ಮದ. ಯಾವ ಮದೋನ್ಮತ್ತ ಅವ ಸಭ್ಯ ಅಲ್ಲ, ಸತ್ಯದ ಸಭ್ಯ ಅಲ್ಲ, ಅಸಭ್ಯ ಅದ, ಗುಂಡ. ಅವನಿಗೇನು ಬೇಕು ಅದ್ರ ಕುರ್ಚಿ ಮೇಲೆ ಕುಂತಾನ, ಆದರೂ ಅವ ಗುಂಡಾನೆ. ಮ್ಯಾಲೆ ಕುಂತಾನ ಅಂದ್ರೆ ಗುಂಡಾನ. ಇನ್ನೊಂದು ವಿದ್ಯೆ ಮದ, ದುಡ್ಡಿನ ಮದ ಹೇಳ್ತಾರೆ. ಆಮೇಲೆ ಸತ್ತ ಮದ ಹೇಳಿದ್ರೆ ಇದು ದುಡ್ಡಿನ ಮದ. ನೋಡಿ, ಮೂರು ವಿದ್ಯೆ ಮದ. ಈ ಮದ ಭಾಳ ಜಬರ್ದಸ್ತ್ ನೋಡಿ. ದುಡ್ಡಿನ ಮದ, ಅಧಿಕಾರ ಮದಕ್ಕಿಂತಲೂ ಇದೆಷ್ಟು ಮದ ವಿದ್ಯೆ ಮದ. ನನ್ನ ಕ್ಷಣ ಯಾರು ಜಬರ್ದಸ್ತ್. ಧನಿಕರಿಗೆ ಇಷ್ಟು ಮದ ಇರೋಂಗಿಲ್ಲ. ಧನಿಕರ ಹೆದರ್ದ್ಕ ಇರ್ತಾನೆ. ಮದೋನ್ಮತ್ ಹೆಂಗೆ ಆಗಲಿ ಸಾಧ್ಯ? ಹೆದ್ರ ಬಡ್ಕ. ಇವತ್ತು ಧನ ಸಿಗ್ತದೆ, ಅದು ಕೂಡ ನಾಳೆ ಶನಿ ಮಹಾರಾಜ್ ಸಿಟ್ಟಾದ ಅಂದ್ರೆ ಎಲ್ಲಿ ಹೋಗ್ತೇವೆ ನಾವು ಅಂತ ಹೆದರಿಕಿರ್ತೈತೆ ಅವಂಗೆ. ಹಿಂಗೆ ಭಯ ಇದೆ ಎಲ್ಲ ಧನಿಕರ ಕಡೆ. ಜ್ಯೋತಿಷರು ಇರೋರ ಏನು ಮಾಡೋದು ಏನಂತೆ ಅವ್ರು ಸಾಕಿರ್ತಾರೆ ದೋಷರು. ಸತ್ತಾಧೀಶರು ಇಷ್ಟು ಮದ ಹೇಳೋದಿಲ್ಲ. ಇವತ್ತಿನ ಸತ್ತ ಇದು ಡೆಮೊಕ್ರೆಟಿಕ್. 5 ವರ್ಷದ ನಂತರ ಆಮೇಲೆ ಭಿಕ್ಷಾ ಬೇಡಕ್ಕೆ ಹೋಗಬೇಕಾಗತ್ತೆ. ಅದರಿಂದ ಸತ್ತ ಇಷ್ಟು ಮತ್ತಿರಂಗಿಲ್ಲ. ಎಷ್ಟು ಈ ವಿದ್ವಾನ್ ಇರ್ತಾರಲ್ಲ ಒಟ್ಟಿರಂಗಿಲ್ಲ. ವಿದ್ಯಾ ಸ್ವಕ್ಕೆ ಬರ್ತೈತಿ. ಅದರಿಂದ ಜ್ಞಾನಿ ಇದ್ದು ಸ್ವತಃ ಸಾಮಾನ್ಯ ತಿಳ್ಕೊತಾನಲ್ಲ, ನಾನು ಸಭ್ಯದನ್ನೇ ತಿಳ್ಕೊತಾನೆ. ಸಭ್ಯ ಅಂತೀವ ಹಂಗಲ್ಲ. ಇದ್ದು ಸ್ವತಃ ಯಾವನು ಸಾಮಾನ್ಯ ಸಭ್ಯಾರ್ಪ ಸಾಮಾನ್ಯ ಇದ್ದು ನೋಡು, ಅವನು ಬೇಕಾದಷ್ಟು ಜ್ಞಾನಿ ಇದ್ದರೂ ಸ್ವತಃ ನಾವೊಬ್ಬ ಸಾಮಾನ್ಯ ಮನುಷ್ಯರಿಪ್ಪ ಅಂತ ತಿಳ್ಕೊಬೇಕ. ಜ್ಞಾನ ಬೇಕು. ನಾವೇನ್ರಿ ನಾವೆಂಥ ಜ್ಞಾನಿರಪ್ಪ, ನೀವು ದೊಡ್ಡವರು ಹೀಗೆ ಅನ್ಬೇಕು ಅವ ಸಭ್ಯ. ಆಮೇಲೆ ಪಾಪೇ ರತಿ ಮಾ ಕೃತಾ ನೋಡಿ. ಪಾಪದ ರತಿ ಇರುವಂಥದ್ದು ಯೋಗ್ಯ. ಪಾಪದ ಹ್ಯಾಗೆ ಇದನ್ನು ಮಾಡ್ತೋ ಹಂಗಾರೆ ನಮ್ಮ ಸಮಾಜ ಕಡಿಮೆ ಇದೆ, ನಮ್ಮ ತಿಳುವಳಿಕೆ ಇದು ಕಡಿಮೆ ಅದ. ಅದರಿಂದ ಪಾಪಗಳು ಘಟಿಸ್ತೈತೆ. ಅಂದ್ರೆ ತಿಳ್ಕೊಳ್ಳೋಂಥ ಇದೆ. ಆದರೆ ಆ ವಿಷಯವಾಗಿ ರತಿ ನಿರ್ಮಾಣ ಎಲ್ಲೇ ತಿಳ್ಕೊಬೇಕಾದ್ರು ಅಲ್ಲಿ ರತಿ ಪ್ರೇಮ ನಿರ್ಮಾಣ ಆಗ್ತದೆ. ಅದ್ರ ಮುಂದೆ ಹೋಗಿ ಜನ ಅವನಿಗೆ ಸಮರ್ಥನೆ ಮಾಡಿಸೋಳೆ. ಇಂಗ್ಲೀಷ್ ಮಾತಾಡ್ತಾರೆ. ಇಟ್ ಈಸ್ ನೆಸಸರಿ ಇವಿಲ್. ಅನಿಷ್ಟ ಇದಿರ್ತದ ಅವಶ್ಯಕ ಅನಿಷ್ಟ. ವಿಹಿತಂ ಅಹಿತಂ ವಾ ಸರ್ವಮೇತದ್ ಕ್ಷಮಸ್ವ ಅಂತ ಹಂಗೆ ಮಾಡುವಂಥ ಪಾಪಕ್ಕೆ ಪಶ್ಚಾತ್ತಾಪ ಪುನಃ ಇಂಥದ್ದು ಮಾಡಂಗಿಲ್ಲಪ್ಪ. ಈ ಕಾಳಜಿ ತೊಗೋಬೇಕಾಗಿದೆ. ಅದಕ್ಕೆ ಪಾಪದೊಳಗೆ ರತಿ ನಿರ್ಮಾಣ ಆಗ್ಯದ. ಪಾಪಿ ಅದ. ಪಾಪದೊಳಗೆ ಇನ್ವೆಸ್ಟ್ ಮಾಡ್ಕೊಂಡು ಅವ ಪಾಪಿ, ಅವ ಸಭ್ಯ ಅಲ್ಲ. ಸಭ್ಯತೆ ಅರ್ಥ ತಿಳಿಸೋ ಸಲುವಾಗಿ ನಾ ಇಲ್ಲಿ ಹೇಳಾಕತ್ತೇನೆ ಏನಂತೆ. ಆಮೇಲೆ ಸತ್ಯಂ ಬ್ರೂಹಿ, ಖರೆ ಮಾತಾಡಿ. ಹೆದರಿಕೆವ ಸತ್ ಮಾತಾಡ ಅಯ್ಯಪ್ಪ ಏನಾಕತ್ತು. ಆ ರೀತಿ ಯಾವನು ಸ್ವಾರ್ಥಿ ಇದಾನ ಅವನು ಸತ್ಯ ಮಾತಾಡೋಂಗಿಲ್ಲ ಅಂಥೇಳಿ ಸತ್ತಾಧೀಶರ ಎದುರಿಗೆ ವಿತ್ತವಂತ ಎದುರಿಗೆ ಸತ್ಯ ಅಲ್ಲಿ ನಡೆಯಂಗಿಲ್ಲ. ಯಾವನಿಗೆ ಸತ್ಯ ಯಾರು ಇಲ್ಲಿ ಸಾಧ್ಯಪ್ಪ? ಒಬ್ಬ ಕಾಲು ವಿಪ್ರ, ಅವನು ಸತ್ಯ ತಿಳಿಸ್ತಾ ಇದ್ದ. ನಿಮ್ಮ ಇಂಥ ಒಂದು ತಪ್ಪಾಗಿದೆ, ಅದಕ್ಕೆ ನೀವು ಏನು ಮಾಡ್ತಾಯಿದ್ದೀರಿ ಅದು ತಪ್ಪದ ಹೇಳಿಬಿಡ್ತಿದ್ದವ. ಖರೆಯಿಂದ ಇದು ನಿನ್ನ ಸುಳ್ಳದ, ನೀನು ಬರೋದಿಲ್ಲ. ಈಗಾರ ಸಾವುಕಾರ ಹಂಗೆ ಮಾತಾಡು. ಹೆಂಗಪ್ಪ ಅವ್ರಿಗೆ ಪ್ರೀತಿ ತಗೊಂಡು ಸಾವುಕಾರ ಪ್ರೀತಿ ತಗೊಂಡು ಮಾತಾಡು. ಸಾವುಕಾರ ಕಥಾ ಕೀರ್ತನ ಪ್ರಶಂಸೆ ಮಾಡು ಅಂದರೆ ಅವನಿಗೆ ಪಸಂದ್ ಹಿಂಗೆ ಅನಿಸ್ತು. ಸಾವುಕಾರಿ ಪ್ರೀತಿ ಹಸಿರು ನನ್ನ ಪ್ರವಚನ ಸಾಕಪ್ಪ ಹಿಂಗೆ ಅನ್ಸಾವಿರ್ತಾರೆ. ಅದ್ರ ಮತ್ತೊಂದು ಏನು ಬೇಕು ರೀ, ಅವ್ರು ಖುಷಿಯಾದ ಸಾಗ್ರಪ್ಪ ನಮ್ಗೆ ರಾಕೆಟ್ ಕೊಡ್ತಾರೆ ಈ ಪಂಡಿತರ ಮಾತು ನೋಡಿ. ಅದಕ್ಕೆ ಆತ್ಮ ಮತ್ತೊಂದೇನು ಆ ಸಾವುಕಾರಿ ಕೇಳ್ತಾನೆ, ಅಲ್ರಿ ನಿಮ್ಮ ಕೀರ್ತನ ಅವ ಇರ್ತಾನೆ, ನಿಮಗೆ ನಮ್ಮ ಕೀರ್ತನ ಪಸಂದ್ ಆತಿಲ್ಲೋ ಅಂತ ಕೇಳ್ತಾನೆ. ಅವನಿಗೆ ತಿಳಿಸ್ಬೇಕಲ್ಲ, ಸಾವಜಿ ಆ ಸೇಟಿಗೆ ಪ್ರಸಂದ ಅದು ದೊಡ್ಡದು, ಆ ಪರಮಾತ್ಮನ ಪ್ರೀತಿ ಮುಖ್ಯ. ಸಾವುಕಾರ ಪ್ರೀತಿಯಾಗ ಮಾತಾಡ್ಬೇಕು ನೀನು. ಆ ಪರಮಾತ್ಮ ಇದ್ರ ವಿಚಾರ ಮಾಡ. ನಮ್ಮ ಪ್ರವಚನ ಚಲೋ ಆತ ಹಿಂಗೆ ಅವ್ರಿಗೆ ಕೇಳಬೇಡ.
ಅದರೊಳಗೆ ವಿದ್ವಾನ್ ಅಥವಾ ಸತ್ಯ ಹೇಳುವಂಥ ಏನು ಹಿಮ್ಮತ್ತಿರಂಗಿಲ್ಲ ಅವನಿಗೆ ನಿಜವಾದ ಹೇಳಿ ಅನುಯಾಹಿ ಸಾಧು ಪ್ರತಿ ಪದವಿ ನೋಡಿ ಅದು ಆಗಿ ಬಂದ ಸಜ್ಜನಿಗೆ ಅಲ್ಲಿ ನೋಡಿ ಆ ಸಜ್ಜನ ಯಾವ ಮಾರ್ಗ ಹೋಗ್ಯಾರೋ ಅದೇ ಮಾರ್ಗದಿಂದ ಹೋಗ್ರಿ. ಆದರೆ ಯಾವ ಮಾರ್ಗದಿಂದ ಹೋಗೋದು ಇದು ಪ್ರಶ್ನೆ. ದುರ್ಜನರ ಮಾರ್ಗದಿಂದ ಅಥವಾ ಸಜ್ಜನ ಮಾರ್ಗದಿಂದ ಹೋಗ್ಬೇಕೋ? ಯಾರ ಮಾರ್ಗದಿಂದ? ನಮಗೆ ಸಜ್ಜನರ ಮಾರ್ಗದಿಂದ ನಡಿಬೇಕಾಗಿದೆ, ದುರ್ಜನ ಹೋದಂಗೆ ಹೋಗ್ಬೇಕಾಗಿದೆ. ಆಮೇಲೆ ಸೇವಸ್ವಂ ವಿದ್ವಜ್ಜನಂ, ವಿದ್ವಾನ್ ಜನರು ಅವ್ರು ಕೇಳಬೇಕು. ಸೇವತ್ವ ಅಂದರೆ ಅವ್ರೇನು ಅದನ್ನು ಒಪ್ಪಬೇಕು, ಅದನ್ನು ಜೀವನ ತರಬೇಕು. ಬೌದ್ಧಿಕ ಪ್ರಾಮಾಣಿಕತ ಅಂತ ನಮ್ರತಾ ಮತ್ತು ಮೊಡೆಸ್ಟಿ ಯಾರ ಹತ್ರ ಇರ್ತದೋ ಅವ್ರ ಸಭ್ಯ ಅಂದರೆ ಅವರೆಲ್ಲ ದೊಡ್ಡವ್ರು ಹೇಳಿದ್ದನ್ನು ಜ್ಞಾನಿ ಹೇಳಿದ್ರೆ ಜೀವನ ತರಬೇಕು. ಹಂಗೆ ಆ ಮಾಡುವಂಥ ಬೇರೆ ಅನುಭವನ ಮಾನ್ಯ ಮಾಡುವಂಥ ಒಂದು ತಯಾರಿ ಬೇಕು. ಬೌದ್ಧಿಕ ನಮ್ರತಾ ಅಂತ ಇಂಟೆಲೆಕ್ಚುವಲ್ ಮೊಡೆಸ್ಟಿ. ನಾವು ಶಬ್ದ ಪ್ರಾಮಾಣ್ಯ ಒಪ್ಪಂಗಿಲ್ಲ, ಪ್ರತ್ಯಕ್ಷ ಪ್ರಮಾಣ ಒಪ್ತೇವೆ. ಹಿಂಗಂದ್ರೆ ಈ ರೀತಿ ಪ್ರಕಾರ ಮಾತಾಡುವಂಥ ಜನರ ಬುದ್ಧಿಯೊಳಗೆ ಸೊಕ್ಕ ತುಂಬೆ ತನ್ಬೇಕು. ಪ್ರತ್ಯಕ್ಷ ನೋಡಿ ಮಾಡೋರಿಪ್ಪ ನೀವು ಹೇಳಿದ್ರ ಮೇಲೆ ಕರೆ ಅನ್ನೋರು ಬಿಡ್ರಿ, ಹಿಂಗೆ ಅಂದ್ರೆ ಸೊಕ್ಕ ಐತೆ ಅಂತ ತಿಳ್ಬೇಕು. ಬೇರೆದವ್ರ ಅನುಭವ ಪ್ರಮಾಣ ಒಪ್ಪಬೇಕು, ಅವ್ರು ಹೇಳ್ತಾರೆ ಒಪ್ಪಬೇಕು. ಈಗ ವಿಷ, ಇದು ವಿಷಪ್ಪ, ಇದು ತೊಗೊಂಡು ಸಾಯ್ತಾರೆ ಅಂತೇಳಿ ನಾವು ನೋಡೇ ಬಿಡೋರಿ ಅಂತಂದ್ರೆ ಸತ್ತು ಹೋಗ್ತೀವಿ. ಹಂಗೆ ಒಪ್ಪೋದ್ರ ದೊಡ್ಡವರು. ವಿಜ್ಞಾನ ಕ್ಷೇತ್ರೊಳಗೆ ಬೌದ್ಧಿಕ ಶಾಸ್ತ್ರೊಳಗೆ ಬೇರೆ ಅನುಭವ ಒಪ್ಪಂಥ ಜನ ತಯಾರಿರ್ತಾರೆ. ಆದರೆ ಧರ್ಮದ ವಿಷಯದೊಳಗೆ ಅವರು ಸ್ವಲ್ಪ ಹಿಂದೆ ಅವ್ರು ಹೇಳ್ತಾರೆ ನೋಡಿ, ಈಗ ಡಾಕ್ಟ್ರಿ ಅಂತ ಬರ್ಕೊಟ್ಟ ಸೀದಾ ಫಾರ್ಮಸಿ ಹೋಗ್ತೇವೆ. ಆದ್ರೆ ಯಾವ್ಯಾವ ಘಟಕದ ನೋಡ್ತೇವೆ ಅಲ್ಲೇ ಅವ್ರು ಗುಳಿ ಕೊಟ್ಟರು ತೊಗೋತೀವಿ, ಧಾನ್ಯ ಸಹ ಅವ್ನು ಕೇಳ್ತಿಟ್ಟು ಕೊಡ್ತೀವಿ, ಅದರ ಕೇಳ್ತೇವೆ ನಾವು. ಅದು ಧರ್ಮ ವಿಷಯ ಶಾಸ್ತ್ರ ಹಿಂಗೆ ಹೇಳ್ತಾ ತಮ್ಮ ಹೇಳ್ತಿದ್ದಿದ್ದು ಬಿಡ್ರಿ ಅಂತ. ಅದಕ್ಕೆ ಒಂದು ಸ್ವಲ್ಪ ಹಿಂದೆ ಬಿಡಿ, ಮಾನ್ಯತಾ ಮಾಡೋದಿಲ್ಲ. ಇದೊಂದು ಆಶ್ಚರ್ಯ, ಇದು ಬೌದ್ಧಿಕ ಅರಾಜಕತ. ಆಮೇಲೆ ಮನ್ಯಾನ್ಮಯ ಅದು ಹೇಳ್ತಾರೆ, ಮಾನ್ಯ ಮಾನನೀಯ ಜನರ ಅವ್ರೇನು ಹೇಳಿದ್ದನ್ನು ಕೇಳಬೇಕು. ನಮ್ಮ ಶಾಸ್ತ್ರಕಾರ ಯಾವುದನ್ನು ಮಾನ್ಯ ಮಾಡ್ಯಾರೋ, ನಮ್ಮ ಶಾಸ್ತ್ರ ಏನು ಹೇಳ್ಯಾರಪ್ಪ, ಯಾವುದನ್ನು ಒಪ್ಪ್ಯಾರ, ಯಾವುದನ್ನು ಹೇಳ್ಯಾರ, ವಿದ್ವಾನ್ರ ಮಾನ ಕೊಡಬೇಕು. ಉಳಿದಂಥ ಜನ್ಮದ ಭಗವಂತ ಅವ್ರ ಪ್ರೀತಿ ಸಾಕಾರ ಆತ್ಮ ನಮಸ್ಕಾರ ಅಷ್ಟೇ. ಯಾಕೆ ಹಿಂದಿನ ಜನ್ಮ ಅವ್ರು ಪುಣ್ಯ ಮಾಡ್ರೆ ಈಗ ಅವರಿಗೆ ಅದು ಸಿಕ್ಕದ. ಈ ಥರ ನಾವು ತಿಳ್ಕೊಬೇಕು. ಮತ್ತೊಂದೇನು, ಈ ಜನ್ಮ ಅವ್ರಿಗೆ ಇವರು ಕೆಟ್ಟತನ ಮಾಡ್ತಾರಪ್ಪ, ಆದರೆ ಮುಂದಿನ ಜನ್ಮ ಭೋಗಿಸ್ತಾರೆ. ಹಿಂದಿಂದು ಸಾಹುಕಾರಿ ಕೊಡೋ ದಾನದ ಇವತ್ತು ಸಿಕ್ಕದೆ, ಮತ್ತು ಈಗಲೂ ಚಗಾರಿ ಮಾಡ ಮುಂದೆ ಅನುಭವಿಸ್ತಾರೆ. ಪರಂತು ಈಗ ಅವರಿಗೆ ದುಡ್ಡು ಸಿಕ್ಕದ, ಅದು ಅವರು ಹಿಂದೆ ಮಾಡಿದಂಥ ಒಳ್ಳೆಯ ಕೆಲಸಗಳು ಅಂಥೇಳಿ ಅವ್ರಿಗೆ ಸಿಕ್ಕಿದೆ. ಅದಕ್ಕಾಗಿ ಅವರಿಗೆ ಮರ್ಯಾದೆ ಕೊಡಬೇಕು. ಬಂಧು, ಯಾರು ಬಂಧು ಅದ ಶ್ರೇಷ್ಠ ಇದಾರ ಅವ್ರ ಮಾನ ಕೊಡಬೇಕು. ವಯಸ್ಸಿನಿಂದ ದೊಡ್ಡವರು ಅದ ಅವ್ರಿಗೆ ಮಾನ ಕೊಡಬೇಕು, ನಮಸ್ಕಾರ ಮಾಡಬೇಕು. ವಯೋವೃದ್ಧರು ಯಾವ ಜಾತಿಯವರು ಇರಲ್ಲ, ಅವ್ರಿಗೆ ಗೌರವ ಕೊಡಬೇಕು. ಅದು ಜಾತಿ ನೋಡುವಂಥದ್ದು ಕರ್ಮ, ಒಳ್ಳೆಯ ಕರ್ಮ ಮಾಡುವಂಥವ್ರಿಗೆ ಗೌರವ ಕೊಡಬೇಕು. ವಿದ್ಯಾ ಭವತಿ ಪಂಚಮಃ, ವಿದ್ಯಾ ಯಾರ ಕಡೆ ಇದೆಯೋ ಅವ್ರಿಗೆ ಗೌರವ ಕೊಡಬೇಕು. ಇದು 5 ಮಾನ್ಯ ಸ್ಥಾನಗಳು ಅಲ್ಲಿ ಒಪ್ಪ್ಯಾವ. ವಿತ್ತಂ, ಬಂಧು, ವಯ, ಕರ್ಮ, ವಿದ್ಯಾ 5 ಸಂಘ ಯಾರಿಲ್ಲ ಅವ್ರಿಗೆ ಗೌರವ. ಹಿಂಗೆ ಉತ್ತರೋತ್ತರ ಅವ್ರು ಶ್ರೇಷ್ಠ ಅನ್ಬೇಕು. ಅವ್ರಿಗಿಂತ ಅವ್ರು ದೊಡ್ಡವ್ರು. ಹೆಂಗಪ್ಪ, ದುಡ್ಡಿದೆ ಅವನಿಗಿಂತ ಬಂಧು, ಅವ್ರಿಗೆ ವಯಸ್ಸು, ಆಮೇಲೆ ಅವು ಮಾಡೋ ಕರ್ಮ, ಜೊತೆಗೆ ವಿದ್ಯಾ. ಹಿಂಗೆ ಉತ್ತರೋತ್ತರ ಸಭ್ಯತಾ. ಅವನು ಹುಡುಗ ದೊಡ್ಡವ್ರ ಮಾತು ಕೇಳೋದಿಲ್ಲ, ಅವನಿಗೆ ತಿಳಿಸಿ ಹೇಳಬೇಕು ಈ ಕೆಲಸ ಯಾವುದಪ್ಪ, ಏನು ಮಾಡಬೇಕಪ್ಪ. ಎಲ್ಲರ ಕುಟುಂಬದೊಳಗೆ ಶಾಂತಿ ಇಲ್ಲ. ಎಲ್ಲರ ಬ್ರಾಹ್ಮಣ ಸ್ವತಃ ಪರಿವಾರದಿಂದ ಮಗ್ನ ಆಗಿರ್ತಾನೆ ಅವ. ಹಿಂಗೆ ಅವನಿಗೆ ಈ ಥರದ ಏನು ಅದು ನೋಡು ತಂದು ತಾನು ಹಿಂಗೆ ಆಗಿರ್ತಾನೆ. ಯಾವುದು ಬ್ರಾಹ್ಮಣ ಸ್ವತಃ ಪರಿವಾರ ಬಿದ್ದಾನೆ, ಸಮಾಜಕ್ಕೆ ಹೇಳ್ಬೇಕವ. ಅವ ಸ್ವತಃ ಕುಟುಂಬದೊಳಗೆ ಕುಂಡ್ತಾನೆ, ತಾನು ತನ್ನ ಮನೆ. ಬ್ರಾಹ್ಮಣ ಹೇಳ್ತಾನಲ್ಲ, ನಿಮ್ಗೆ ಶನಿವಾರ ಉಪವಾಸ ಮಾಡಬೇಕಾಯ್ತು, ಇಲ್ಲ ಶನಿ ಮಾರ ವಕ್ರದೃಷ್ಟಿ ಬೀಳ್ತದೆ, ನಿಮಗೆ ಇಂಥ ಮಾಡಬೇಕು ಆಗೈತೆ, ಇಲ್ಲ ಅಂದರೆ ಇದು ಮುಗ್ದ ಹೊತ್ತು ಅಂತ ಹೇಳ್ತಾನೆ. ಸಭ್ಯತಾ ಸಂಸ್ಕೃತಿ ತಿಳಿಸೋ ಸಲುವಾಗಿ ಯಾರ್ಯಾರು ಹೋಗ್ತಾ ಇದ್ರೆ
ಅವು ವಿಪ್ರ ಅಂದರೆ ಯಾರು ಬೇರೆದವ್ರ ಕಡೆಗೆ ಸಭ್ಯತೆಯನ್ನು ತಿಳಿಸಾಕನ ಹೋಗ್ತಾರೋ, ಯಾರು ಬೇರೆದವ್ರಿಗೆ ಧರ್ಮವನ್ನೇ ತಿಳಿಸ್ತಾರೋ ಅವರು ಅದಕ್ಕೆ ಹೇಳ್ತಾರೆ. ಹಂಗೆ ವ್ಯಾಸಪೀಠ ಮೇಲೆ ಮಾಡೋ ಇದೆ ಅಂದ ಬಳಿಕ ವ್ಯಾಸ ಒಂದು ಸ್ವಲ್ಪ ಬುದ್ಧಿ ಕೊಟ್ಟ. ವ್ಯಾಸಪೀಠ ಮೇಲೆ ಕುಂತು ತಪ್ಪನ್ನು ಹೇಳೋಂಗಿಲ್ಲ. ಭಕ್ತಿಯ ಪ್ರಾಂತದೊಳಗೆ ಅಲ್ಲೇ ಒಯ್ಯುವಂಥ ಯಾವ ಏನೋ ಭಕ್ತಿ ಮಾರ್ಗಕ್ಕೆ ತೊಗೊಂಡು ಹೋಗಂಗಿಲ್ಲ, ಅಡ್ಡ ದಾರಿಗೆ ಹೋಗಂಗಿಲ್ಲ. ದುಡ್ಡು ಬಿಡಬೇಡ, ನಿಮ್ಮ ಅಣ್ಣನ ಕಡೆ ಎಷ್ಟು ಐತಿ ಇಸ್ಕೋ, ಮತ್ತು ಹೆಂಗೂ ಬೇರೆ ಇಸ್ಕೋ ಇನ್ನಷ್ಟು ಅದಲ್ಲ. ಧರ್ಮ ಏನು ಹೇಳ್ತದೆ ಅದನ್ನು ಹೇಳ್ತಾರೆ ನೋಡಿ. ಭಕ್ತಿ ಬದಲಾಗಿ ಭೀತಿಯ ಪ್ರಾಂತ ಅಲ್ಲಿ ಅದು ಭಕ್ತಿ ಬಿಟ್ಟು ಹೆದರಿಕೆ ಹಂಗೆ ಮಾಡಿ ಹಿಂಗೆ ಹಾಕತ್ ನೋಡಿ, ಹೆದರಿಕೆ ತೋರಿಸ್ಬೇಡ್ರಿಪ್ಪ ಅಂತ ಹೇಳ್ತಾನೆ. ಭಗವತ್ ಹೆದರಿಕೆ ಇದು ಪ್ರಾರಂಭದೊಳಗೆ ಆವಾಗ ಶುರುವಾತಿದೆ. ಫಿಯರ್ ಆಫ್ ಗಾಡ್ ಈಸ್ ಬಿಗಿನಿಂಗ್ ಆಫ್ ವಿಸ್ಡಮ್. ಹೆದರಿಕೆ ಭಗವಂತ ಮಾಡ್ತಾನಪ್ಪ, ಈ ಹೆದರಿಕೆ ಪ್ರಾರಂಭದೊಳಗೆ ಇರುವಂಥದ್ದು. ಅದು ಕೊನೆಗೆ ಭಗವಂತ ನನ್ನವನು ಈ ಭಾಗ. ಯಾವಾಗ ತಪ್ಪು ಮಾಡಬೇಡಪ್ಪ ಅಂತೇಳೋ ಹೊತ್ತಿನೊಳಗೆ, ಪಾಪ ಮಾಡಬೇಡ ಅಂತೇಳೋ ಹೊತ್ತಿನಾಗ ಪಾಪ ಮಾಡಿದ್ರೆ ದೇವ್ರು ಬಡಿತಾನಪ್ಪ, ಈ ಹೆದರಿಕೆದು ಬರ್ತಾ ಇದೆ. ಗಾಡ್ ಲಿವಿಂಗ್ ಮೆಂಟಲಿ ಭಗವತ್ ಪ್ರೀತಿ ಇರಬೇಕು. ಭಗವಂತನ ಬೌದ್ಧಿಕ ಪ್ರೇಮ, ಇಂಟೆಲೆಕ್ಟ್ ಲವ್ ಟುವರ್ಡ್ಸ್ ಗಾಡ್, ಅದು ಅಂದು ಹೇಳ್ತಾರೆ ಅಂತಲ್ಲ, ಒಳಗೆ ಹೌದಪ್ಪ ಭಗವಂತನೇ ಎಲ್ಲ ಸೃಷ್ಟಿ ಮಾಡ್ಯಾನ, ರಚನೆ ಮಾಡ್ತಾನೆ, ಯಾರಿಗೆ ಜ್ಞಾನಪೂರ್ಣ ಮಾಡ್ಯಾನ ಅವ್ರಿಗೆ ಅಂದರೆ ಎಲ್ಲರನ್ನು ಕೂಡ ಜ್ಞಾನವಂತರನ್ನಾಗಿ ಮಾಡಬೇಕು. ಅವ ವಿಪ್ರ ಅಂತ ನಿಶ್ವತಾನ ವಿಪ್ರ. ಯಾವನು ಸಂಸ್ಕೃತಿಯ ಭಗವಂತನ ಕಾಯಿ ಸಂಸ್ಥಾನ ತನ್ನ ಶರೀರವನ್ನು ತಿನ್ನಿಸೋದು ಉಣಿಸೋದು ಹೆಂಡತಿ ಮಕ್ಕಳ ಸಲ ಸಂಸ್ಕೃತ ಅಲ್ಲ, ಎದರ ಸಲುವಾಗಿ ಸಂಸ್ಕೃತಿ ಟಿಕಾಯಿಸ್ಬೇಕು ಅದಕ್ಕೆ. ಅವ ವಿಪ್ರ. ಯಾವನು ಪವಿತ್ರ ಇದಾನು. ಪವಿತ್ರ ಯಾರು? ಯಾವ ಜಳಕ ಮಾಡೋಣ ಅವ ಪವಿತ್ರ ಹಿಂಗಲ್ಲ. ನನ್ನ ತಲೆಯಾಗ ಪವಿತ್ರದ ವ್ಯಾಖ್ಯೆ ಹಿಂಗೆ ಪಕ್ಕ ಕುಂತೈತಲ್ಲ, ಈಗ ಅದು ತೆಗೆದು ಹಾಕಕ್ಕೆ ಬರಂಗೆ ಅಷ್ಟು ಗಟ್ಟಿ. ಯಾವನು ಸಂಸ್ಥಾನ ಎರಡು ಸಲುವಾಗಿ ಧರ್ಮ ಕಾರ್ಯಕ್ಕಾಗಿ ಪವಿತ್ರ ಕಾರ್ಯಕ್ಕಾಗಿ ಯಾವನು ತನ್ನ ಶರೀರ ಪರಮಾತ್ಮನ ಸಂಸ್ಥಾನೋ ಅವನು ವಿಪ್ರ ಅಂತ ಸೊ ಅದು ಅಲ್ಲೇ ವೇಷ್ಯ ವಸ್ತ್ರ ಸ್ವಚ್ಛ ಇರ್ತೈತಿ, ಹರಿದಿರಂಗಿಲ್ಲ, ತೊಳೆದಿರ್ತೈತಿ, ಆದರೆ ಪವಿತ್ರ ಇಲ್ಲ ನೋಡಿ. ಹಿಂಗೆ ಭಾಳ ಜೀವ ನೋಡಕ್ಕೆ ಸಿಗ್ತಾವೆ. ಅಂದ್ರೆ ಅರಿವಿ ಚಲೋ, ಒಳಗೆ ಚಲೋ ಇಲ್ಲ, ಹಿಂಗೆ ನೋಡಕ್ಕೆ ಹಂಗಲ್ಲ, ಅದು ಪವಿತ್ರ ಅಲ್ಲ. ತಾಯಿ ವಸ್ತ್ರ ಮಲಿನದ, ಕದಾಚಿತ್ ಹರಿದದ್ದು ಇರ್ಬೋದು, ಆದರೂ ಆ ವಸ್ತ್ರ ಪವಿತ್ರ ತಾಯಿ ಅಂಥೇಳಿ ಹುಡುಗ ತಾಯಿ ವಸ್ತ್ರ ಸಂಭಾಷ್ ಇಡ್ತಾನೆ. ಯಾವಾಗ ಆ ವಸ್ತ್ರದ ಕಡೆ ನೋಡ್ತಾನೆ, ಆವಾಗ ನನಗೆ ನನ್ನ ತಾಯಿ ನೆನಪು ಬರ್ತದಪ್ಪ ಅಂತ ತಾಯಿ ವಸ್ತ್ರ ತೆಗೆದಿಟ್ಟಿರ್ತಾನೆ. ಯಾವಾಗ ನನಗೆ ನನ್ನ ತಾಯಿ ಪ್ರೇಮ ನೆನಪಾಗ್ತದೆ, ಹೀಗೆ ಹುಡುಗ ಅನ್ನಿಸ್ತೈತೋ ಅವನಿಗೆ ತಾಯಿಯ ತಪಸ್ಯ ಲಕ್ಷಣ. ಆಕೆ ಎಷ್ಟು ನಮ್ಮ ಸಲ ದುಡಿದು ಎಷ್ಟು ಥರ ಕಷ್ಟತ್ತು ಅದು ನೆನಪು ಬರ್ತೈತೆ ಅವಾಗ. ಮತ್ತು ಈ ವಸ್ತ್ರ ಯಾರಿಗೂ ಪವಿತ್ರ ಆಗಕ್ಕೆ ಅನ್ಸೋಕ್ಕಿಲ್ಲ ಅದು ಹೇಳ್ತಾವ. ಎಲ್ಲರೂ ಏನು ಪವಿತ್ರ ಅಲ್ಲ ಅನಿಸೋದಿಲ್ಲವೋ ಮಾತ್ರ ಹುಡುಗ ನೋಡಿ ಅವ ಪವಿತ್ರ ಅನಿಸ್ತದೆ. ಎಲ್ಲರಿಗೂ ಪವಿತ್ರ ಅನ್ಸೋಂಗಿಲ್ಲ. ಆ ಮಗ ಯಾವ ತಾಯಿ ಮಗ ತಾಯಿ ಅವನಿಗೆ ಮಾತ್ರ ಅವು ಪವಿತ್ರ. ಯಾರ ಸಲುವಾಗಿ ಆಕೆ ಸಂಶಿಲ್ಲೋ ಅವನಿಗೆ ಅವನ ಅವನ ಹತ್ರ ಅವು ಪವಿತ್ರ. ನಾನು ಭಗವಂತನಿಗಾಗಿ ನಾ ಸಂಶಿದ್ರ ಎಣ್ಣ ನನ್ನ ಶರೀರವನ್ನು ಭಗವಂತನ ಸಲುವಾಗಿ ಅರ್ಪಣೆ ಮಾಡ್ತೇನೆ, ಅವನ ಸಲುವಾಗಿ ಮುಂಜಾನೆ ದುಡಿತೇನೆ, ಆವಾಗ ಭಗವಂತ ಪವಿತ್ರ ಆಗಿಬಿಟ್ಟೆ. ಭಗವಂತ ದೃಷ್ಟಿಯಿಂದ ಅವ ಪವಿತ್ರ ಆಗ್ತಾನೆ. ಎಲ್ಲರೂ ಅವನಿಗೆ ಪವಿತ್ರ ಅಂತ ಒಪ್ಪಕ್ಕೆ ಶುರು ಮಾಡ್ತಾರೆ. ಅಂಥೇಳಿ ಪವಿತ್ರ ಆಗುವಂಥ ಒಂದೇ ದಾರಿ ಏನಪ್ಪ, ಭಗವತ್ ಕಾರ್ಯಕ್ಕಾಗಿ ಶರೀರ ಸಮಸ್ಬೇಕು. ನಾನು ಇತರ ಯಾರ ಸಲುವಾಗಿಯೂ ಇಲ್ಲ, ಭಗವಂತನ ಸಲುವಾಗಿ ನಾ ಸಮಸ್ತೀನಿ. ಹಿಂಗೆ ತುಕಾರಾಮ್ ಮಹಾರಾಜ್ ಹೇಳ್ತಾರೆ. ಯಾರ ಸಲುವಾಗಿ? ಭಗವಂತ. ಬ್ರಹ್ಮೀಭೂತ ಕಾಯ ಹೋತಸೆ ಕೀರ್ತನ ಮಾಡೋದು ಏನಾಗ್ತದೆ? ಕಾಯ ಬ್ರಹ್ಮೀಭೂತ ಆಗಿಬಿಟ್ಟಿರ್ತದೆ. ಇದ್ರಿಗೆ ಎಲ್ಲರೂ ಇಲ್ಲ ಎಲ್ಲನೂ ಆನಂದ ಕಾಣಿಸ್ತಾರೆ. ಭಗವಂತನ ಕಾರ್ಯ ಮಾಡೋದ್ರಿಂದ ಅವನ ಸಲುವಾಗಿ ಅದು ಕರಗೋದು ಶ್ರಮಿಸೋದು ಹಿಂಗೆ ಕೂಡ ಬ್ರಹ್ಮೀಭೂತ ಆಗಕ್ಕೆ ಸಾಧ್ಯ. ನನಗೆ ಜನರ ದೃಷ್ಟಿಯಿಂದ ಪವಿತ್ರ ಆಗಬೇಕಾಗಿಲ್ಲ, ಭಗವಂತನ ದೃಷ್ಟಿಯಿಂದ ಪವಿತ್ರ ಆಗಬೇಕು. ಯಾವನು ಭಗವಂತನ ದೃಷ್ಟಿ ಪವಿತ್ರ ಅವನ ಕೈ ಅವ ಹೆಂಗೆ ಕಮಲ ಆಗ್ತಾವ. ಇವತ್ತರ
ಏನು ನನ್ನ ಭಾಷಾ ಉಪಯೋಗ ಮಾಡ್ತಾಯಿದೆ.